ಎಕನಾಮಿ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಸಬ್ಜೆಕ್ಟ್. 4 ವರ್ಷ ಕಷ್ಟಪಟ್ಟಿದ್ದೀನಿ ಅದನ್ನ ಕಲಿಯೋಕೆ. 4 ವರ್ಷ ನಿಮಗೆ ಬರೀ 1 ತಿಂಗಳಲ್ಲಿ ಕಲಿಸ್ಬಿಡ್ತೀವಿ ನೋಡ್ರಿ. 4 ವರ್ಷ ನಾನು 1400 ದಿನಗಳಲ್ಲಿ ಕಲ್ತಿದ್ದನ್ನ ನಿಮಗೆ ಕೇವಲ 30 ದಿನಗಳಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೆ ಕೋಚಿಂಗ್ ಜಾಯಿನ್ ಆಗಬೇಕು. ಒಳ್ಳೆ ಕಡೆ ಅಷ್ಟೇ, ಎಲ್ಲ ಕಡೆ ಅಲ್ಲ. ನಾನು 4-5 ಕಡೆ ಕೋಚಿಂಗ್ ತಗೊಂಡಿದ್ದೀನಿ ಎಕನಾಮಿ. ಒಂದ್ಸಾರಿ ಹೈದರಾಬಾದಲ್ಲಿ ಹೋದ್ವಿ, ಎಕನಾಮಿಗೆ ಹೈದರಾಬಾದಲ್ಲಿ ಹೋದ್ವಿ. ಜುಲೈ 1, 2018 ಸ್ಟಾರ್ಟ್ ಆಗಿದೆ ಎಕನಾಮಿ ಕ್ಲಾಸ್. ಡಿಸೆಂಬರ್ ಆದ್ರೂ ಮುಗಿತಾ ಇರಲಿಲ್ಲ. ಡೈಲಿ 2 ಅವರ್ ಕ್ಲಾಸ್ ಎಕನಾಮಿ. ಓಕೆ, ಅದು ಒಂದೇದು ಅರ್ಥ ಆಗಲಿಲ್ಲ, ಮುಗೀತು, ಬಿಟ್ವಿ. ಆಮೇಲೆ ಟೆಲಿಗ್ರಾಮಲ್ಲಿ ಎಲ್ಲೋ ಒಂದು ಕಡೆ ಸಿಕ್ತು ಎಕನಾಮಿ ಕ್ಲಾಸಸ್, ಅದನ್ನು ನೋಡಿದೆ, ಅದು ಅರ್ಥ ಆಗಲಿಲ್ಲ, ಬಿಟ್ಟೆ. ಆಮೇಲೆ ಯೂಟ್ಯೂಬ್ ಒಂದೊಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿರ್ತಾರಲ್ಲ, ಆಯಾ ಟಾಪಿಕ್ ಮೇಲೆ ಅದನ್ನ ನೋಡಿಕೊಂಡು ಶ್ರೀರಾಮ್ IAS ಅಂತ ಒಂದು ನೋಟ್ಸ್ ಸಿಗುತ್ತೆ. ಆ ನೋಟ್ಸ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ, ಸೆಲ್ಫ್ ನೋಟ್ಸ್ ಮಾಡ್ಕೊಂಡು ಅರ್ಧ ಅರ್ಥ ಆಯಿತು. ಅದು 2021ರಲ್ಲಿ 1 ಅಟೆಂಪ್ಟ್ ಕೊಟ್ಟೆ. ಅಲ್ಲಿ ಎಕನಾಮಿಗೆ 15 ಪ್ರಶ್ನೆಗಳು ಬರುತ್ತೆ, ಅದರಲ್ಲಿ 5 ಮಾತ್ರ ಬಂತು. ಒಂದು 10 ಪ್ರಶ್ನೆಗಳು ಅರ್ಥನೇ ಆಗಲಿಲ್ಲ. 2022ಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಕಡೆ ಕೋಚಿಂಗ್ ಜಾಯಿನ್ ಆದೆ, ಟಾರ್ಗೆಟ್ UPSC ಅಂತ ಕ್ರ್ಯಾಶ್ ಕೋರ್ಸ್ ಮಾಡಿದ್ರು ಅವ್ರು ಪ್ರಿಲಿಮ್ಸ್ಗೆ. ಫೆಬ್ರವರಿಯಲ್ಲಿ ನಾನು ಕೋಚಿಂಗ್ ಜಾಯಿನ್ ಆದೆ, ಎಕನಾಮಿ ಎಲ್ಲ ಸಬ್ಜೆಕ್ಟ್ ಪ್ರಿಲಿಮ್ಸ್ ಇನ್ನೊಂದ್ಸರಿ ಕೇಳೋಣ ಅಂತ ಹೇಳಿ. ಅವಾಗ 1 ತಿಂಗಳಲ್ಲಿ ಎಕನಾಮಿ ಅರ್ಥ ಆಯ್ತು ನನಗೆ. 4ನೇ ಕೋಚಿಂಗ್ನಲ್ಲಿ ಅರ್ಥ ಆಯಿತು. ಓಕೆ, ನಾನು ಅಷ್ಟು ಸರ್ಗಳ ಬಳಿ ಏನು ಅರ್ಥ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದೇ ಕಡೆ ಕೊಡ್ತೀನಿ ಅಷ್ಟು ಸೋರ್ಸನ್ನ. ಮತ್ತೆ ಎಕನಾಮಿ ಯಾವ ಥರ ಇರುತ್ತೆ ಅಂತ ಅಂದರೆ, ಒಂದು ಸಾರಿ ಓದ್ಬಿಟ್ರೆ ಮುಗೀತು. ಇದನ್ನ ರಿವಿಷನ್ ಮಾಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಅಷ್ಟು ಈಸಿ ಇದು. ಮಾಡರ್ನ್ ಹಿಸ್ಟ್ರಿಗಿಂತ ಈಸಿ ಇದು. ಯಾಕೆ ಹೇಳ್ರಿ? ಮಾಡರ್ನ್ ಹಿಸ್ಟ್ರಿನಲ್ಲಿ ನೀವೆಲ್ಲ ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾರು ಯಾವ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ರು, ಯಾವ ಘಟನೆ ಯಾವಾಗ ನಡೀತು. ಎಕನಾಮಿಯಲ್ಲಿ ಇದು ಏನು ಅಗತ್ಯ ಇಲ್ಲ. ಎಕನಾಮಿಗೆ ಏನ್ ಬೇಕು ಅಂದ್ರೆ, ಇವತ್ತೇನ್ ನಡೀತಾ ಇದೆ, ಸರ್ಕಾರ ಏನ್ ಮಾಡಿದ್ರೆ ಏನಾಗತ್ತೆ, ಇದೊಂದೇ ಗೊತ್ತಿರ್ಬೇಕು ನಿಮಗೆ. ಇವತ್ತೇ ಬಂದಿದೆ, ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಸಂಪಾದಕೀಯ ಬಂದಿದೆ, ರೆಫೋ ದರ ಯಥಾಸ್ಥಿತಿ ಅಂತ ಹೇಳಿ. ನ್ಯೂಸ್ ಪೇಪರ್ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ಓಕೆ, ಏನ್ ಹೇಳಿದಾರಂತ ಅಂದ್ರೆ, ರೆಪೋ ರೇಟ್ ಯಥಾಸ್ಥಿತಿ. ಯಥಾಸ್ಥಿತಿ ಅಂದ್ರೆ ಏನಿದ್ರ ಅರ್ಥ? ಸೇಮ್ ಏನಿದೆಯಲ್ಲ ಅದನ್ನೇ ಮೇಂಟೈನ್ ಮಾಡ್ತೀವಿ ಅಂತ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಎಕನಾಮಿ ಅಂದ್ರೆ ಹೇಳಿದಿನಲ್ಲ, ಇದು ಮ್ಯಾಥ್ಸ್ ತರ. ಮ್ಯಾಥ್ಸ್ ಬಯಾಟ್ ಮಾಡ್ತಾರೆ ಯಾರಾದ್ರೂ? ಏನ್ ಗೊತ್ತಿರ್ಬೇಕು ನಿಮಗೆ? ಫಾರ್ಮುಲಾ, ಹೌದಲ್ಲ? ಇಲ್ಲೂ ಅಷ್ಟೇ, ಕೆಲವೊಂದು ಬೇಸಿಕ್ ನಾಲೆಜ್ ಇರುತ್ತೆ, ಅದು ನಿಮಗೆ ಗೊತ್ತಿದ್ರೆ ಒಳ್ಳೆ ಸ್ಕೋರ್ ಮಾಡ್ತೀರಿ. ಏನಿರತ್ತೆ ನೋಡ್ರಿ, ಇದೊಂದು ಬ್ಯಾಂಕು, ಇದೊಂದು ಬ್ಯಾಂಕು, ಇದೊಂದು ಬ್ಯಾಂಕು. ಉದಾಹರಣೆಗೆ ಇದನ್ನ A ಅನ್ನುವಂತ ಬ್ಯಾಂಕು, ಇದು B ಅನ್ನುವಂತ ಬ್ಯಾಂಕು, ಇದು C ಅನ್ನುವಂತ ಬ್ಯಾಂಕು, ಇದು D ಅನ್ನುವಂತ ಬ್ಯಾಂಕು. ನೀವು ಎಲ್ರು ಒಂದೇ ಬ್ಯಾಂಕ್ ಬಳಿ ಹೋಗಿ ಸಾಲ ತಗೊಳ್ತೀರೋ ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ತೀರಿ? ಬೇರೆ ಬೇರೆ ಬ್ಯಾಂಕ್ಗಳಲ್ವಾ? ಸೊ ಒಂದೇ ಬ್ಯಾಂಕ್ ಬಳಿ ಹೋದ್ರೆ ಇರಲ್ಲ, ಆ ಸೌಲಭ್ಯ ಇರಲ್ಲ. ಉದಾಹರಣೆಗೆ ಇದೊಂದು SBI ಅಂತ ಅನ್ಕೊಡ್ರಿ, ಇನ್ನೊಂದು ಕೆನರಾ ಬ್ಯಾಂಕು, ಇದೊಂದು KGB ಬ್ಯಾಂಕು, ಇದು ಮತ್ತೊಂದು ಆಕ್ಸಿಸ್ ಬ್ಯಾಂಕು ಅಂತ ಅನ್ಕೊಡ್ರಿ. ಒಂದೊಂದು ಬ್ಯಾಂಕ್ಗಳು ಒಂದೊಂದು ಬ್ರಾಂಚ್ ಅಲ್ಲಿ ಇರುತ್ತೆ. ಸರಿ, ಇದೊಂದು ಹಳ್ಳಿಯಲ್ಲಿ ಇದೆ ಅನ್ಕೊಳ್ಳೋಣ. ಜನ ಹೋಗ್ತಾರೆ, ಇಲ್ಲಿ ಹೋಗಿ ಏನ್ ಮಾಡ್ತಾರೆ ಬ್ಯಾಂಕ್ ಅಲ್ಲಿ ಜನ? ಸಾಲ ಮಾತ್ರ ತಗೊಳ್ತಾರ. ಕೆಲವೊಬ್ರು ಶ್ರೀಮಂತರು ಇರ್ತಾರೆ ನೋಡ್ರಿ, ದುಡ್ಡು ಇಡ್ತಾರೆ. ಏನ್ ಮಾಡ್ತಾರ ಅವರು? FD ಇಡ್ತಾರೆ. FD ವಿವಿಧ ರೀತಿಯ FDಗಳಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ FDಗಳಿರುತ್ತೆ. ಕೆಲವೊಬ್ರು ದುಡ್ಡು ಇಡ್ತಾರೆ, ಕೆಲವೊಬ್ರು ತಗೊಳ್ತಾರೆ. ಸರಿ, ಈಗ ಈ ಬ್ಯಾಂಕ್ ಅಲ್ಲಿ 10 ಜನ FD ಇಟ್ಟಿದ್ದಾರೆ ಅನ್ಕೊಳ್ಳೋಣ. 10 ಜನ ಪ್ರತಿಯೊಬ್ರು 1 ಲಕ್ಷ ರೂಪಾಯಿ FD ಇಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಆಯ್ತು ಅನ್ಕೊಡ್ರಿ. 20 ಜನ ಬಂದು ಪ್ರತಿಯೊಬ್ರು 1 ಲಕ್ಷ ರೂಪಾಯಿ ಸಾಲ ಕೇಳ್ತಾರೆ ಅನ್ಕೊಳ್ಳೋಣ. ಎಷ್ಟು ಸಾಲ ಕೊಡಬೇಕಾಗಿದೆ? 20 ಲಕ್ಷ. ಬ್ಯಾಂಕ್ ಬಳಿ ಎಷ್ಟು ದುಡ್ಡಿದೆ? 10 ಲಕ್ಷ ಮಾತ್ರ, ಹೌದಲ್ವಾ? ಸೊ ಇಂಥ ಸಂದರ್ಭಗಳಲ್ಲಿ ಬ್ಯಾಂಕ್ಗಳು ಎಲ್ಲಿಂದ ಸಾಲ ತಗೊಳ್ಬೇಕಾಗತ್ತೆ? ಇದಕ್ಕಿಂತ ದೊಡ್ಡ ಬ್ಯಾಂಕ್ ಬಳಿ ಅಲ್ವಾ? ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ ದೊಡ್ಡ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವ್ರು ಹೋಗಿ RBI ಬಳಿ ಸಾಲ ತಗೊಳ್ತಾರೆ, ಸರಿನಾ? ಈಗ RBI ನವ್ರ ಬಳಿ ಏನಿವ್ರು ಸಾಲ ತಗೊಳ್ತಾರಲ್ಲ, ಸೊ ಈ ಸಾಲದ ರೇಟ್ ಅನ್ನ ಏನಂತ ಕರೀತಾರೆ? ರೆಪೋ ರೇಟ್ ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ? ಈಗ ಈ ತರ ನೋಡ್ರಿ ಎಕನಾಮಿ ಅಂದ್ರೆ ನಾನು ಕ್ಲಾಸ್ ಅಲ್ಲಿ ಹೇಳುವಾಗ ಈ ತರ ಸಣ್ಣ ಪುಟ್ಟ ಚಿತ್ರ ತೆಗಿತಿರ್ತೀನಿ, ನೀವು ಅದನ್ನ ನೋಟ್ಸ್ ಅಲ್ಲಿ ಬರ್ಕೊಳ್ಬೇಕು. ನಿಮ್ಗೆ ನೋಟ್ಸ್ ಅಲ್ಲಿ ಮೇಲೆ ಕೆಳಗಡೆ ನಾವೆಲ್ಲ ಜಾಗ ಬಿಡಿಸಿದೀವಿ ಇದೇ ಕಾರಣಕ್ಕೆ. ಸ್ವಲ್ಪ ಜಾಗ ಜಾಸ್ತಿ ಇದೆ ನೋಡ್ರಿ, ಮಾಡರ್ನ್ ಹಿಸ್ಟ್ರಿ ಎಲ್ಲ ಫುಲ್ ಒತ್ತೊತ್ತ ಕೊಟ್ಟಿದ್ವಿ, ಇಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಸೊ ಯೂಸ್ ಮಾಡ್ಕೊಳ್ಬೇಕು. ಆ ತರ ಬರ್ಕೊಂಡ್ರೆ ಮಾತ್ರ ನೆನಪು ಉಳಿಯುತ್ತೆ. ಇದನ್ನ ನೀವು ಸಾಲುಗಳನ್ನ ನೆನ್ಪಿಟ್ಕೊಳ್ಬಾರ್ದು. ಕಾನ್ಸೆಪ್ಟ್ ಕಣ್ಣು ಮುಚ್ಚಿದ್ರೆ ನೆನಪು ಬರಬೇಕು, ಆ ತರ ನೆನ್ಪಿಟ್ಕೊಳ್ತಾ ಹೋಗೋದು. ತುಂಬಾ ಈಸಿ ಸಬ್ಜೆಕ್ಟ್ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ತುಂಬಾ ಇಂಟ್ರೆಸ್ಟಿಂಗ್. ಇಡೀ UPSC ನಲ್ಲಿ ನಾನು ಹೇಳಿದೆ ನಿಮ್ಗೆ, ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳಿದೆ? 9+1. ಇದು ಕರೆಂಟ್ ಅಫೇರ್ಸ್. ಇವು 9 ಏನಾಗುತ್ತೆ? ಇವು ಸ್ಟ್ಯಾಟಿಕ್ ಅಂತ ಕರಿತೀವಿ ನಾವು. ಇದರಲ್ಲಿ ನೀವು ಪಾಲಿಟಿ ಇಲ್ಲದೆ ಇದ್ರೂ ಬದುಕ್ತೀರಿ. ಎಲ್ಲರೂ ರಾಜಕಾರಣನೇ ಮಾಡ್ಬೇಕಾ? ಇಲ್ಲ.
ನೀವು ಯಾವುದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲ್ಲದೆ ಇದ್ರು ಕೂಡ ಬದುಕ್ತೀರಿ. ರೈತರೇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಲ್ತಿರ್ತಾರ? ಇಲ್ಲ ಅಲ್ವಾ? ಆಮೇಲೆ ನೀವು ಹಿಸ್ಟ್ರಿ ಗೊತ್ತಿಲ್ಲದೆ ಇದ್ರು ಬದುಕ್ತೀರಾ? ಹೌದು. ಆದ್ರೆ ನಿಮ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ? ಎಕನಾಮಿ ಗೊತ್ತಿಲ್ಲ ಅಂದ್ರೆ ನಮ್ಗೆ ಜೀವನ ಸರಿಯಾಗಿ ಮಾಡೋಕ್ ಬರಲ್ಲ. ಕೌಂಟಿಂಗ್ ಆದ್ರೂ ಬರ್ಲೇಬೇಕಲ್ಲ. ಇಲ್ಲಿ ಏನ್ ಕಲಿತೀವಿ ನಾವು? ಎಕನಾಮಿಯಲ್ಲಿ ಎರಡು ವಿಧ, ಒಂದು ಮೈಕ್ರೋ ಅಂತ ಬರುತ್ತೆ, ಮತ್ತೊಂದು ಮ್ಯಾಕ್ರೋ ಅಂತ ಬರುತ್ತೆ. ನಾವಿಲ್ಲಿ ಎಕನಾಮಿಕ್ಸ್ ಕಲಿಯಲ್ಲ, ಎಕನಾಮಿ ಕಲಿತೀವಿ. ಆರ್ಥಿಕ ವ್ಯವಸ್ಥೆನ ಕಲಿತೀವಿ, ಆರ್ಥಿಕತೆ ಅಲ್ಲ. ಸಿಸ್ಟಮ್ ಹೇಗಿದೆ ಅಷ್ಟೇ. ಭಾರತದ ಆರ್ಥಿಕತೆಯ ಸಿಸ್ಟಮ್ ಹೇಗಿದೆ, ಇಲ್ಲಿ ಬ್ಯಾಂಕುಗಳು ಹೇಗೆ ಕೆಲಸ ಮಾಡುತ್ತೆ, ಇಲ್ಲಿ ಶೇರ್ ಮಾರ್ಕೆಟ್ ಹೇಗೆ ಕೆಲಸ ಮಾಡುತ್ತೆ, ಇಲ್ಲಿ RBI ಹೇಗೆ ಕೆಲಸ ಮಾಡುತ್ತೆ, ಇಲ್ಲಿ ಭಾರತ ಸರ್ಕಾರ ಬಜೆಟ್ ಮಾಡುತ್ತಲ್ಲ ಅದು ಹೇಗಿರುತ್ತೆ, ಭಾರತದಲ್ಲಿ ಬಡತನ ಪವರ್ಟಿ ಹೇಗಿದೆ, ಭಾರತದಲ್ಲಿ ಹಣದುಬ್ಬರ ಅದು ಹೇಗಿದೆ, ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೇಗಿದೆ, ಇದೆಲ್ಲವನ್ನು ನಾವು ಇದರಲ್ಲಿ ಕಲಿತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗು. ನನಗೂ ಟೀಚಿಂಗ್ ಮಾಡೋಕೆ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಕ್ಲಾಸ್ ಅಲ್ಲಿ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನನಗೆ ಉತ್ತರ ಕೊಟ್ಟರೆ ನನಗೆ ಇನ್ನು ಖುಷಿ ಆಗುತ್ತೆ. ಅವತ್ತಿಂದ ಅವತ್ತೇ ಪರ್ಫೆಕ್ಟ್ ಆಗಿ ಬರಬೇಕು. ಓಕೆ, ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಿ ನಿಮಗೆ ನನ್ನ ನೋಟ್ಸ್ ಅನ್ನ. ನಾನು ಇವತ್ತು ಬೆಳಗ್ಗೆ ಎದ್ದು ಓದಿದ್ದೀನಿ, ಇದನ್ನ ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ನಿಮ್ ನೋಟ್ಸ್ ಅಲ್ಲಿ ಈ ತರ ಅಂಡರ್ಲೈನಿಂಗ್ ಇರಬೇಕು, ಡಿಫಿಕಲ್ಟ್ ಈ ತರ ಎಲ್ಲ ಬರ್ಕೊಳ್ಬೇಕು. ಅವಾಗ ನಿಮ್ ನೋಟ್ಸ್, ನಾವು ಈ ತರ ಕ್ಲಾಸ್ ಓದ್ಕೊಂಡ್ ಬರ್ತೀವಲ್ಲಿ, ಹಾಗೆ ಬರೋಕ್ಕಾಗಲ್ಲ. ಹಾಗೆ ಬಂದ್ರೆ ಏನಾಗುತ್ತೆ, ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಮಾಡಿದ್ರೆ ಇವನು ಪಾಸ್ ಆಗಿಲ್ಲ ಫಿಲಿಮ್ಸ್, ನಮ್ಮನ್ನು ಪಾಸ್ ಮಾಡಲ್ಲ ಅನ್ಕೊಳ್ತೀರಿ, ಹೌದಲ್ಲ? ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಪ್ರಿಲಿಮ್ಸ್ ಅಲ್ಲಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಬರುತ್ತೆ, ಏನು ಡಿಫಿಕಲ್ಟ್ ಇರಲ್ಲ. ಆಕ್ಚುಲಿ UPSC ಪ್ರಿಲಿಮ್ಸ್ ಅಲ್ಲಿ ಎನ್ವೈರ್ಮೆಂಟ್ ಇಂದ, ಪಾಲಿಟಿಯಿಂದ ತುಂಬಾ ಡಿಫಿಕಲ್ಟ್ ಪ್ರಶ್ನೆಗಳನ್ನ ಕೇಳ್ತಾರ ಅವ್ರು. ಯಾಕೆ ಎನ್ವೈರ್ಮೆಂಟ್ ಡಿಫಿಕಲ್ಟ್ ಯಾಕಾಗುತ್ತೆ ಹೇಳ್ರಿ? ಎನ್ವೈರ್ಮೆಂಟ್ ಸಬ್ಜೆಕ್ಟ್ ತುಂಬಾ ಈಸಿ ಇದೆ, ಬಟ್ ಡಿಫಿಕಲ್ಟ್ ಆಗುತ್ತೆ ಯಾಕೆ ಗೊತ್ತಾ? ಸಂಸ್ಥೆಗಳು ಬಹಳ ಇವೆ ಅಲ್ಲಿ. ಕರೆಕ್ಟ್, ಪ್ರತಿ ತಿಂಗಳು ಒಂದೊಂದು ಕಡೆ ಒಂದೊಂದು ಸಭೆ ನಡೀತಾ ಇರುತ್ತೆ ಅದ್ರ ಬಗ್ಗೆ, ಹೌದಲ್ಲ? ಸೊ ಹಾಗಾಗಿ ಸಂಸ್ಥೆಗಳು ಬಹಳಷ್ಟು ನೆನ್ಪಿಟ್ಕೊಳ್ಬೇಕಾಗತ್ತೆ. ಪಾಲಿಟಿ ಡಿಫಿಕಲ್ಟ್ ಆಗುತ್ತೆ. ಯಾಕೆ ಪಾಲಿಟಿ ಡಿಫಿಕಲ್ಟ್ ಆಗುತ್ತೆ? ಎಲ್ರು ಓದ್ತಾರ ಅದನ್ನ, ಎಲ್ರಿಗೂ ಇಂಟ್ರೆಸ್ಟಿಂಗು. ಫುಲ್ ಲಕ್ಷ್ಮೀಕಾಂತ್ ಬುಕ್ ಇದೆ, PS ಗಂಗಾಧರ್ ಸರ್ ಬುಕ್ ಇದೆ, ಫುಲ್ ಎಲ್ರು ಓದ್ಕೊಂಡು ಬಂದಿರ್ತಾರೆ, ಹಾಗಾಗಿ ಡಿಫಿಕಲ್ಟ್ ಕೇಳ್ಬಿಡ್ತಾರೆ. ಬಟ್ ಎಕನಾಮಿ ಬಹಳಷ್ಟು ಜನರಿಗೆ ಡಿಫಿಕಲ್ಟ್ ಸಬ್ಜೆಕ್ಟ್. ಆಕ್ಚುಲಿ ಇರೋದು ಈಸಿ ಇದೆ, ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ರೆ, ನಾವು ಚೆನ್ನಾಗಿ ಟೀಚ್ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಇಡೀ UPSC ಜರ್ನಿನಲ್ಲೇ ನಿಮ್ಗೆ ಅತ್ಯಂತ ಖುಷಿ ಕೊಡುವಂತ ಸಬ್ಜೆಕ್ಟ್ ಇದು. ನಿಮ್ಮ ಜೀವನದ, ಭಾರತದ ಆರ್ಥಿಕತೆಯ ಸ್ಥಿತಿಗತಿ ಎಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲಿ. ನೀವು ಯಾವ ರಾಜಕಾರಣಿ ಏನೇ ಹೇಳಿದ್ರು ನಂಬಲ್ಲ, ನೆನ್ಪಿಟ್ಕೊಡ್ರಿ. ಈ ಸಬ್ಜೆಕ್ಟ್ ಕಲ್ತ್ಕೊಂಡ್ರಿ ಅಂದ್ರೆ ಅವನಾಗ ಹೇಳ್ತಿರ್ತಾನೆ ಓಹೋ ಅಂತಿರ್ತೀರಿ ಒಳಗಡೆ. ಅವ್ರೇನಂತಿರ್ತಾರೆ, ಭಾರತ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ, ಹೌದಾ ಅಂತಿರ್ತೀರಿ ನೀವು ಒಳಗಡೆ. ನಿಮ್ಗೆ ಗೊತ್ತಾಗತ್ತೆ. ಓಕೆ, ಆನ್ಲೈನ್ ಅವ್ರಿಗೆ ಎಲ್ಲ ಕ್ಲಿಯರ್ ಇದೆಯಲ್ಲ? ಈಗ ಸ್ಟಾರ್ಟ್ ಮಾಡೋಣ ಸಬ್ಜೆಕ್ಟ್ ನ. ನಮ್ ಸುತ್ತಮುತ್ತ ಪ್ರತಿದಿನ ನಮ್ ಜೀವನ ನಡೆಯೋದು ಆರ್ಥಿಕತೆಯ ಮೇಲೆ. ಹಾಗಾಗಿ ಆರ್ಥಿಕತೆಯನ್ನ ನಾವು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಆನ್ಲೈನ್ ಅವರಿಗೆ ಆಡಿಯೋ ವಿಡಿಯೋ ಎರಡು ಕ್ಲಿಯರ್ ಇದೆಯಲ್ಲ? ಈಗ ಉದಾಹರಣೆಗೆ ನಾನು ಒಂದು ಪೋಸ್ಟ್ ತೋರಿಸ್ತೀನಿ ಇಲ್ಲಿ ನಿಮಗೆ. ಇದು ನಿನ್ನೆ ನನಗೆ ಸಿಕ್ಕಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಸಿಕ್ತಿದ್ದು. ಇದು ಕೂಡ ಆರ್ಥಿಕತೆಗೆ ಸಂಬಂಧಪಟ್ಟಿರುವಂತ ಟಾಪಿಕ್ ಇದೆ. ಇದು ಏನ್ ಹೇಳ್ತಾ ಇದಾರೆ ನೋಡ್ರಿ ಇಲ್ಲಿ. ನಮ್ಮ ದೇಶದ ಬಂದರುಗಳು ಅದಾನಿಯವರ ಕಂಪನಿ ಜಾಸ್ತಿ ಇವೆ, ಅದಾನಿಯವರ ಕಂಪನಿಗೆ ಜಾಸ್ತಿ ಹೋಗಿವೆ ಅವು. ಡಿ.ಟಿ.ಎಚ್ ಅಂತ ಅಂದ್ರೆ ಡಿಶ್ ಅಲ್ಲ, ಫುಲ್ ಫಾರ್ಮ್ ಬೇಕು ನನಗೆ. ಡಿ.ಟಿ.ಎಚ್ ಏನಿದ್ರೆ ಫುಲ್ ಫಾರ್ಮ್? ಟಾಟಾ ಸ್ಕೈ ಇರುತ್ತಲ್ಲ, ಇವೆಲ್ಲ ಏನಿವು? ಡೈರೆಕ್ಟ್ ಟು ಹೋಮ್, ನಿಮ್ಮ ಮನೆಗೇನೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ, ಕೇಬಲ್ ಕನೆಕ್ಷನ್. ಟಿವಿ ಇರುತ್ತಲ್ಲ ಅದು. ಆಮೇಲೆ ಟೆಲಿಕಾಂ, ಮೊಬೈಲ್, ಇಂಟರ್ನೆಟ್ ಕಂಪನಿಗಳಲ್ಲಿ ಯಾವ ಟಾಪ್ ಇವೆ? ಇವೆರಡೇ ಟಾಪ್. ಇವ್ರು ಏನ್ ರೇಟ್ ಫಿಕ್ಸ್ ಮಾಡ್ತಾರೆ, ಉಳಿದಿರೋರು ಅದನ್ನೇ ಫಿಕ್ಸ್ ಮಾಡ್ತಾರೆ. ಇನ್ನು ಉಳಿದಿರೋರು ಯಾರವರು? ಒಬ್ರು ಇವರು, ಮತ್ತೊಬ್ರು ವಡಾಫೋನ್ ಮತ್ತು ಐಡಿಯಾ.
ಸೊ ಇವ್ರದ್ದೇನ್ ಜಾಸ್ತಿ ಪ್ರಾಬಲ್ಯ ಇಲ್ಲ, ಇವ್ರು ಹೇಳಿದಾಗೇನೆ ನಡೀತಾ ಇದೆ ಮಾರ್ಕೆಟ್. ಇನ್ನು ಮೀಡಿಯಾ ಅಂತ ಬಂದ್ರೆ ನೀವು ಮ್ಯಾಕ್ಸಿಮಮ್ ನ್ಯೂಸ್ ಚಾನೆಲ್ಗಳು ಒಂದು ಅದಾನಿ ಅವ್ರಿಗೆ ಸೇರಿವೆ ಅಥವಾ ಅಂಬಾನಿ ಅವ್ರಿಗೆ ಸೇರಿವೆ. ಆಮೇಲೆ ಏರ್ಪೋರ್ಟ್ಗಳು ಅದಾನಿ ಮತ್ತು GMR ಅನ್ನುವಂತ ಕಂಪನಿಗಳಿಗೆ ಸೇರಿವೆ. ಏರ್ಲೈನ್ಗಳು ಇಂಡಿಗೋ ಮತ್ತು ಏರ್ ಇಂಡಿಯಾ ಎರಡೇ ಟಾಪ್ ಇವೆ. ಸಿಮೆಂಟ್ ಅದಾನಿ ಬಿಟ್ರೆ ಅಲ್ಟ್ರಾಟ್ರೆಕ್. ಆಪ್ಗಳು ಉಬರು ಓಲಾ, ಈ ರೈಡಿಂಗ್ ಆಪ್ಗಳು ನೋಡಿದೀರಿ ಬೆಂಗಳೂರಲ್ಲಿ ಊಬರ್ ಇರುತ್ತೆ ಬಿಟ್ರೆ ಓಲಾ ಇರುತ್ತೆ, ಇವೆರಡೆ. ಆಮೇಲೆ ಸಿನಿಮಾ ಸ್ಕ್ರೀನ್ಗಳಲ್ಲಿ ಒಂದು PVR ಅಂತ ಬರುತ್ತೆ, ಮತ್ತೊಂದು ಐನಾಕ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇ ಕಾಮರ್ಸ್ ಅಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್. ಆಮೇಲೆ ನೆಕ್ಸ್ಟ್ ಫುಡ್ ಡೆಲಿವರಿ ಅಂದ್ರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ. ನೆಕ್ಸ್ಟ್ ಬರೋದು ಇದು ಕ್ವಿಕ್ ಕಾಮರ್ಸ್ ಅಂದ್ರೆ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತೀವಿ ಅಂತ ಬ್ಲಿಂಕಿಟ್ ಮತ್ತೆ ಜೆಪ್ಟೋ. ಡಿಜಿಟಲ್ ಪೇಮೆಂಟ್ ಗಳಲ್ಲಿ ಗೂಗಲ್ ಮತ್ತು ಫೋನ್ ಪೇ ಇವೇ ಟಾಪ್ ಆಗಿದೆ. ಸೊ ಏನಾಗುತ್ತೆ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನೋಡಿ, ಎವ್ರಿ ಸೆಕ್ಟರ್ ಇನ್ ಇಂಡಿಯಾ ಇಸ್ ಕಂಟ್ರೋಲ್ಡ್ ಬೈ 1 or 2 ಬಿಗ್ ಕಂಪನೀಸ್ ಕ್ರಿಯೇಟಿಂಗ್ ಮೊನೋಪೊಲಿಸ್ ಆರ್ ಡುವೋಪೊಲಿ. ಮೊನೋಪೊಲಿ ಅಂದ್ರೆ ಒಂದೇ ಏಕಸ್ವಾಮ್ಯ, ಒಂದೇ ಕಂಪನಿ ಟಾಪ್ ಇರುತ್ತೆ. ಓಕೆ, ಆಮೇಲೆ ಡುವೋಪೊಲಿ ಅಂತ ಅಂದ್ರೆ ದ್ವಿಸ್ವಾಮ್ಯ. ಅಕ್ರಾಸ್ ದ ಎಕನಾಮಿ ನಮ್ಮ ದೇಶ ತುಂಬಾ ಏನಾಗಿದೆ ಅಂತ ಅಂದ್ರೆ ಒಂದು ಮೊನೋಪೊಲಿ ಆಗಿದೆ ಬಿಟ್ರೆ ಡುವೋಪೊಲಿ ಆಗಿದೆ. ಈಗ ಏನಾಗುತ್ತೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದೊಂದು ಹಳ್ಳಿ ಇದೆ ಅಂತ ಅನ್ಕೊಳ್ರಿ, ಅಥವಾ ಒಂದು ಸಿಟಿ ಇದೆ ಅನ್ಕೊಳ್ರಿ. ಇಲ್ಲಿ ನೀವಿದ್ದೀರಿ, ನಿಮಗೆ ಏನೋ ಒಂದು ವಸ್ತು ಬೇಕಾಗಿದೆ, ಉದಾಹರಣೆಗೆ ಒಂದು ಬುಕ್ಕೆ ಬೇಕಾಗಿದೆ ಅನ್ಕೊಳ್ಳೋಣ. ನಿಮ್ಮ ಊರಲ್ಲಿ ಒಂದೇ ಅಂಗಡಿ ಇದೆ ಅನ್ಕೊಳ್ರಿ, ಅಲ್ಲಿ ನೀವೇನ್ ತಗೊಳಕ್ ಹೋಗ್ತೀರಿ ಅಂದ್ರೆ ಬುಕ್ ತಗೊಳಕ್ ಹೋಗ್ತೀರಿ. ಅವನೇನ್ ಹೇಳ್ತಾನೆ ರೇಟ್ ಅದ್ರದ್ದು 100 ರೂಪಾಯಿ ಅಂತ ಹೇಳ್ತಾನೆ. ನಿಮಗೆ ಅವಾಗ ಎಷ್ಟು ಆಪ್ಷನ್ಸ್ ಇರುತ್ತೆ? ಎರಡೇ ಆಪ್ಷನ್, ಒಂದು ತಗೊಳ್ಳೋದು, ಎರಡನೇದು ಹಾಗೆ ಬಂದ್ಬಿಡೋದು. ನಿಮಗೆ ಗೊತ್ತಿರುತ್ತೆ ಈ ಬುಕ್ ನ ರೇಟ್ ಆಕ್ಚುಲಿ ಎಷ್ಟು ಅಂತ ಗೊತ್ತಿರುತ್ತೆ ನಿಮಗೆ, 80 ರೂಪಾಯಿ. ಬಟ್ ನಿಮ್ ಊರಲ್ಲಿ ಎಷ್ಟು ಹೇಳ್ತಾ ಇದಾರೆ ಅದ್ರ ರೇಟ್ ಈಗ? 100 ರೂಪಾಯಿ. ನೀವು ಇಲ್ಲಿಂದ ಬಿಟ್ಟು ಬೇರೆ ಊರಿಗೆ ಹೋದ್ರೆ ನಿಮ್ಗೆ ಬಸ್ ಚಾರ್ಜ್ ಎಷ್ಟಾಗುತ್ತೆ? 30 ರೂಪಾಯಿ ಆಗುತ್ತೆ. ನಿಮ್ಗೆ ಎಷ್ಟು ರೂಪಾಯಿ ಲಾಸ್ ಆಗುತ್ತೆ? ಬೇರೆ ಊರಿಗೆ ಹೋಗಿ ತಂದ್ರೆ 10 ರೂಪಾಯಿ ಎಕ್ಸ್ಟ್ರಾ ಲಾಸ್ ಆಗ್ತಾ ಇದೆ. ನೀವೇನ್ ಅನ್ಕೊಳ್ತೀರಿ, ಇರ್ಲಿ ಬಿಡಪ್ಪ ಅಂತ ಇದನ್ನೇ ತಗೊಂಡ್ ಬರ್ತೀರಿ. ಇನ್ನೊಂದು ಅಂಗಡಿ ಇದೆ ಅನ್ಕೊಳ್ಳೋಣ. ಸೊ ಇವನ್ ಎಷ್ಟು ಹೇಳ್ತಾನೆ? 95 ರೂಪಾಯಿ. ನಿಮ್ಗೆ ಎಷ್ಟು ಲಾಸ್ ಆಗ್ತಾ ಇದೆ ಈಗ? ಆಕ್ಚುಲಿ ಬುಕ್ ರೇಟ್ ಎಷ್ಟು? 80 ರೂಪಾಯಿ. ಇವ್ನು 100 ರೂಪಾಯಿ ಹೇಳ್ತಾ ಇದ್ದ, ಇವನ್ ಎಷ್ಟು ಹೇಳ್ತಾ ಇದ್ದಾನೆ? 95. ಸೊ ಇಲ್ಲಿ ಇನ್ನೂ ಎಷ್ಟು ಲಾಸ್ ಇದೆ ನಿಮಗೆ? 15 ರೂಪಾಯಿ ಇನ್ನೂ ಲಾಸ್ ಇದೆ ಅಲ್ಲ. ಅದೇ ಈ ಊರಲ್ಲಿ ಇನ್ನೂ ಒಂದು 10 ಇದೇ ತರ ಬುಕ್ ಸ್ಟಾಲ್ಗಳು ಬೇರೆ ಬೇರೆ ಇದೆ ಅನ್ಕೊಡ್ರಿ, ಅವಾಗ ರೇಟ್ ಏನಿರುತ್ತೆ? ಕಡಿಮೆ ಇದ್ದೇ ಇರುತ್ತಲ್ಲ. ಯಾಕೆ? ಗ್ರಾಹಕರು ಜಾಸ್ತಿ ಬರ್ಲಿ ಅಂತ ಒಂದು ನಿರೀಕ್ಷೆ ಇರುತ್ತೆ. ಅದನ್ನೇನಂತ ಕರಿತೀವಿ ನಾವು? ಕಾಂಪಿಟೇಷನ್. ನೆನ್ಪಿಟ್ಕೊಡ್ರಿ, ಕಾಂಪಿಟೇಷನ್. ಸರಿನಾ? ಸೊ ಹಾಗಾಗಿ ಈ ತರ ಇದ್ದಾಗ ಏನಾಗುತ್ತೆ, ಒಂದು ಅಥವಾ ಎರಡೇ ಕಂಪನಿಗಳಿದ್ದಾಗ ಲೆಸ್ ಕಾಂಪಿಟೇಷನ್. ಮೊದಲೇದೇನು ಉಂಟಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಕಾಂಪಿಟೇಷನ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ನಿಮಗೆ? ಆಪ್ಷನ್ಸ್ ಏನಿರಲ್ಲ ಅಲ್ಲಿ, ಲೆಸ್ ಆಪ್ಷನ್ಸ್. ಆಪ್ಷನ್ಸ್ ಲೆಸ್ ಇದ್ದಾಗ ಏನಾಗುತ್ತೆ ನಿಮಗೆ? ಬೆಲೆ ಏರಿಕೆ, ಹೈಕ್ ಆಗತ್ತಲ್ಲ. ರೇಟ್ಗಳನ್ನ ಅವ್ರು ಎಷ್ಟು ಹೇಳ್ತಾರೆ ರೇಟ್ ಅಷ್ಟಕ್ಕೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಇದಾದ್ಮೇಲೆ ಇದನ್ನ ನಾವೇನಂತ ಕರಿತೀವಿ? ಇನ್ಫ್ಲೇಷನ್, ಹಣದುಬ್ಬರ, ಬೆಲೆ ಏರಿಕೆ ಅಂತ ಕರಿತೀವಿ. ಇದರಿಂದ ಯಾರಿಗೆ ಹಾನಿ ಆಗತ್ತೆ? ಪುವರ್ ಮತ್ತು ಮಿಡಲ್ ಕ್ಲಾಸ್. ಮತ್ತು ಇನ್ನೊಂದು, ನಮ್ಮ ಭಾರತದಲ್ಲಿ ಕಷ್ಟ ಪಡ್ತಾ ಇರೋರು ಮುಖ್ಯವಾಗಿ ಯಾರು ಅಂತ ಅಂದ್ರೆ ಬಡ ಜನ ಅಲ್ಲ. ನೆನ್ಪಿಟ್ಕೊಂಡ್ಬಿಡ್ರಿ, ಬಡವರಲ್ಲ. ಯಾಕೆ? ಅವ್ರಿಗೆ ಯಾರಿದ್ದಾರೆ? ಗೌರ್ಮೆಂಟ್ ಇದೆ ಅವ್ರಿಗೋಸ್ಕರ. ಗೃಹಲಕ್ಷ್ಮಿ ಅಂತ ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ? 2000 ರೂಪಾಯಿ ಕೊಡ್ತಾರೆ. ಗೃಹ ಜ್ಯೋತಿ ಅಂತ ವಿದ್ಯುತ್ ಕೊಡ್ತಾರೆ, ರೇಷನ್ ಕೊಡ್ತಾರೆ ಕಡಿಮೆ ರೇಟಲ್ಲಿ. ಬಟ್ ಇವ್ರೇನಿದಾರಲ್ಲ, ಇವ್ರಿಗೆ ಯಾರೂ ದಿಕ್ಕಿಲ್ಲ. ನೆನ್ಪಿಟ್ಕೊಡ್ರಿ, ಭಾರತದಲ್ಲಿ ಈಗ ಸದ್ಯಕ್ಕೆ ಕಷ್ಟದಲ್ಲಿರುವಂತ ಕಮ್ಯುನಿಟಿ ಅಂತ ಅಂದ್ರೆ ಈ ಮಿಡಲ್ ಕ್ಲಾಸ್ ಕಮ್ಯುನಿಟಿ. ಅರ್ಥ ಆಯ್ತಾ? ಸೊ ಈ ತರ ಆಗುತ್ತೆ. ಹೀಗೆ ನೀವು ಏನೇ ನೋಡಿದ್ರು ಕೂಡ ಅದು ಎಕನಾಮಿಗೆ ರಿಲೇಟ್ ಇರುತ್ತೆ. ಈ ತರ ಅಬ್ಸರ್ವ್ ಮಾಡ್ಬೇಕು. ನಾನು ಕಲಿಸ್ತಿರ್ತೀನಿ ನಿಮಗೆ ಇದನ್ನ. ನಾನು ನಿಮಗೆ ಎಲ್ಲಿ ಕಲಿಸ್ತಿರ್ತೀನಿ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ ಇಂಥದ್ರ ಬಗ್ಗೆ ಎಲ್ಲ. ನೋಡಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ತಾ ಹೋಗ್ಬೇಕು. ಇಲ್ಲಿ ಒಂದು ಪದ ಬರುತ್ತೆ, ನಾನು ಹೇಳೋದು ಮರ್ತೆ ನಿಮಗೆ. ಏನಂತ ಅಂದ್ರೆ ಅವರು ರೇಟ್ ಅವ್ರಿಗೆ ಹೇಗ್ ಬೇಕೋ ಆ ತರ ಫಿಕ್ಸ್ ಮಾಡ್ಕೊಳ್ತಾರೆ. ಅದನ್ನ ಏನಂತ ಕರೀತಾರೆ ಅಂತ ಅಂದ್ರೆ ಏನಿದ್ರ ಅರ್ಥ? ಪ್ರಿಡೇಟರಿ ಪ್ರೈಸಿಂಗ್. ಪ್ರೈಸಿಂಗ್ ಅಂತ ಅಂದ್ರೆ ಬೆಲೆ ನಿಗದಿಪಡಿಸೋದು. ಪ್ರಿಡೇಟರ್ ಪ್ರೆ ಅಂದ್ರೆ ಜಿಂಕೆ, ಪ್ರಿಡೇಟರ್ ಅಂದ್ರೆ ಹುಲಿ. ಹುಲಿ ಏನ್ ಮಾಡುತ್ತೆ? ಜಿಂಕೆಯನ್ನ ತಿನ್ನುತ್ತೆ. ಸೊ ಇದೇನ್ ಮಾಡ್ತಾ ಇದೆ? ಪ್ರಿಡೇಟರಿ ಅಂದ್ರೆ ನಿಮ್ಮನ್ನ ಬಲಿ ಪಡೆಯುವಂತಹ ಬೆಲೆಗಳವು. ಅರ್ಥ ಆಯ್ತಾ? ಸೊ ಈ ತರ ಇರುತ್ತೆ. ಫೇರ್ ದೇರ್ ಇಸ್ ದ ಕಾಂಪಿಟೇಷನ್ ಇದ್ದ ಕಡೆ ಏನಿರುತ್ತೆ, ರೇಟ್ಗಳು ಕಡಿಮೆ ಇರುತ್ತೆ. ಈಗ ಉದಾಹರಣೆ ನಿಮ್ಗೆ ಆನ್ಲೈನ್ ಕೋಚಿಂಗ್ ಯಾಕೆ ರೇಟ್ ಕಡಿಮೆ ಸಿಗ್ತಾ ಇದೆ ನಿಮಗಂದ್ರೆ ಇವತ್ತು ಕಾಂಪಿಟೇಷನ್ ಜಾಸ್ತಿ ಇದೆ. ಈಗ ನಾವು ರೇಟ್ 1 ಲಕ್ಷ ರೂಪಾಯಿ ಇಟ್ಬಿಟ್ರೆ ನೀವೆಲ್ಲ ಬರ್ತೀರಿ? ಇಲ್ಲಿ ಬರಲ್ಲ.
ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಹೋಗ್ತೀರಿ. ಸೊ ಅದಕ್ಕೋಸ್ಕರ ಕಾಂಪಿಟೇಷನ್ ಶುಡ್ ಬಿ ದೇರ್, ಕಾಂಪಿಟೇಷನ್ ಇರಲೇಬೇಕು. ಸರಿ, ಇದಿಷ್ಟು ಇದ್ರ ಬಗ್ಗೆ. ಎಸ್ ರಕ್ಷಿತಾ ಅವ್ರ, ಈಗ ನಾವು ಎಕನಾಮಿನ ಸ್ಟಾರ್ಟ್ ಮಾಡೋಣ. ಓಕೆ, ಎಕನಾಮಿ ಸಬ್ಜೆಕ್ಟ್ ನೋಡ್ರಿ, ಈಗಾಗಲೇ ನಾನು ಹೇಳಿದಂತೆ ನಿಮಗೆ UPSC ಯ ಜರ್ನಿಯಲ್ಲಿ ನೀವು ಬಹಳಷ್ಟು ನಾಲೆಜ್ ಕೊಡುವಂತ ಸಬ್ಜೆಕ್ಟ್ ಇದು, ತುಂಬಾ ನಾಲೆಜ್ ಕೊಡುತ್ತೆ ನಿಮಗೆ. ಸೊ ನಮಗೆ ಪ್ರಿಲಿಮ್ಸ್ ಅಲ್ಲಿ ಈ ಸಬ್ಜೆಕ್ಟ್ ನಿಂದ 14ರಿಂದ 15 ಪ್ರಶ್ನೆಗಳ ಎವರೇಜ್ ಇರುತ್ತೆ ಪ್ರತಿ ವರ್ಷ. ಅಂದ್ರೆ ಒಂದು 30 ಮಾರ್ಕ್ಸ್ ಈ ಸಬ್ಜೆಕ್ಟ್ ನಿಂದ ಬರುತ್ತೆ. ಇಲ್ಲ ಒಂದೊಂದ್ಸಾರಿ 17 ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ, ಅಪ್ ಟು 34 ಮಾರ್ಕ್ಸ್ ವರೆಗೂ ಹೋಗುತ್ತೆ ಪ್ರಿಲಿಮ್ಸ್ ಅಲ್ಲಿ. ಇನ್ನು ಮೇನ್ಸ್ ಅಲ್ಲಿ ಬಂದ್ರೆ ನಮಗೆ ಈ ಸಬ್ಜೆಕ್ಟ್ ನಿಂದ ಮಿನಿಮಮ್ 60 ಮಾರ್ಕ್ಸ್, ಮಿನಿಮಮ್ 60 ಅಪ್ ಟು 100 ವರೆಗೂ ಹೋಗುತ್ತೆ, ಅಪ್ ಟು 100 ವರೆಗೂ ಹೋಗುತ್ತೆ. ಈ ನೋಟ್ಸ್ ಏನಿದೆಯಲ್ಲ, ಈ ನೋಟ್ಸ್ ಇಂದ ನಿಮ್ಗೆ ಮೇನ್ಸ್ ಒಂದು 20 ಮಾರ್ಕ್ಸ್ ಅಷ್ಟೇ ಬರೋದು, ಇದರಿಂದ ಜಾಸ್ತಿ ಬರಲ್ಲ. ಮೇನ್ಸ್ ಟಾಪಿಕ್ಸ್ ಬೇರೆ ಇದೆ, ಅದ್ರ ನೋಟ್ಸ್ ಕೂಡ ಬೇರೆ ಇದೆ, ಅದನ್ನ ಆಮೇಲೆ ಕೊಡ್ತೀವಿ ನಿಮ್ಗೆ. ಓಕೆ ಸರಿ, ಹಾಗಿದ್ರೆ ನೋಡೋಣ ಏನ್ ಎಕನಾಮಿ ಅಂತ ಅಂದ್ರೆ, ಎಕನಾಮಿಯ ಮಹತ್ವ ಏನು ಅಂತ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲನೇದು ಎಕನಾಮಿ. ನಾನು ಆರಂಭದಲ್ಲಿ ನಿಮಗೆ ಪ್ರತಿಯೊಂದು ಸಾಲನ ಓದಿ ಅರ್ಥ ಮಾಡಿಸಿ ಹೇಳ್ತೀನಿ, ಬರ್ತಾ ಬರ್ತಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ನೋಡಿ, ಎಕನಾಮಿ ಅಂತ ಅಂದ್ರೆ ಸಂತೋಷ್ ಅವರೇ, ನಾವು ಹೊಸಾದೇ ಕೊಟ್ಟಿದೀವಿ ನೋಡ್ರಿ ನೋಟ್ಸ್, ನೀವ್ ಯಾವ್ದು ಬೇರೆ ತಗೊಂಡ್ ಬಂದಿದ್ರಿ. ನಾನು ಏಕಲವ್ಯ ಪ್ಲಸ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ಯಾವ್ದು ತಗೊಳ್ಬೇಕು ಅಂತ. ಇಟ್ ಈಸ್ ಡಿಫೈನ್ಡ್ ಆಸ್ ಎನಿ ಸ್ಪೇಸ್ with defined rules and established institutions to implement those rules. ಎಕಾನಮಿ ಅಂತ ಅಂದ್ರೆ ಇದೊಂದೇನು, ಒಂದು ಸ್ಪೇಸ್, ಇದು ಒಂದು ಜಾಗ. ಇಲ್ಲಿ ಏನಿರುತ್ತೆ ಅಂತ ಅಂದ್ರೆ ಡಿಫೈನ್ಡ್ ರೂಲ್ಸ್ ಇರುತ್ತೆ. ಡಿಫೈನ್ಡ್ ಅಂತ ಅಂದ್ರೆ ವ್ಯಾಖ್ಯಾನಿಸಲಾದ ರೂಲ್ಸ್ ಮಾಡಿರ್ತಾರಲ್ಲಿ. ನಮ್ಮ ದೇಶದಲ್ಲಿ ಯಾರು ಮಾಡ್ತಾರೆ ರೂಲ್ಸ್? ಎಕನಾಮಿಕ್ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಮತ್ತೆ RBI ನವ್ರು ಮಾಡ್ತಾರೆ. ಇನ್ನೊಂದು ಬರುತ್ತೆ SBI ಅಲ್ಲ, ಸೆಬಿ. ಇದು ಶೇರ್ ಮಾರ್ಕೆಟ್ ಬಗ್ಗೆ ರೂಲ್ಸ್ ಮಾಡುತ್ತೆ ದೇಶದಲ್ಲಿ. ಓಕೆ, ಇನ್ನು ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಮತ್ತೊಂದು 3 ಸಂಸ್ಥೆಗಳು ಬರುತ್ತೆ, ವೆರಿ ಇಂಪಾರ್ಟೆಂಟ್. ಅವು ಲಾಸ್ಟ್ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ ನಾವು. ಒಂದು ವರ್ಲ್ಡ್ ಬ್ಯಾಂಕ್ ಅಂತ ಬರುತ್ತೆ, ಮತ್ತೊಂದು IMF ಅಂತ ಬರುತ್ತೆ, ಮತ್ತೊಂದು WTO ಅಂತ ಬರುತ್ತೆ. ಇದರಿಂದ ಪ್ರತಿ ವರ್ಷ ಮಿನಿಮಮ್ 2 ಪ್ರಶ್ನೆಗಳು ಬರುತ್ತೆ ಈ 3 ಇನ್ಸ್ಟಿಟ್ಯೂಟ್ ಗಳಿಂದ. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸರಿ, ಹಾಗಾದ್ರೆ ನೋಡೋಣ. ಎಕನಾಮಿ ಅಂದ್ರೆ ಅರ್ಥ ಆಯ್ತಾ? ಅದೊಂದು ಪ್ಲೇಸ್. ಅದು ಇದ್ಯಾರು ನಿಮ್ಮನ್ನು ಕೇಳಲ್ಲ, ಮತ್ತೆ ವಾಟ್ ಈಸ್ ಎಕನಾಮಿ, ಡಿಫೈನ್ ಎಕನಾಮಿ ಹಿಂಗೆಲ್ಲ ಕೇಳಲ್ಲ, ಒಂದು ಐಡಿಯಾ ಇರಲಿ. ಎಕನಾಮಿ ಅಂದ್ರೆ ಅದೊಂದು ಸ್ಪೇಸ್, ಅಲ್ಲಿ ರೂಲ್ಸ್ ಇನ್ಸ್ಟಿಟ್ಯೂಷನ್ ಗಳಿರುತ್ತೆ, ಆ ರೂಲ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸರಿ, ಹಾಗಿದ್ರೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಅಂದ್ರೆ ಏನು? ಎಲ್ಲ ಆಕ್ಟಿವಿಟಿಗಳನ್ನ ನಾವು ಎಕನಾಮಿಕ್ ಆಕ್ಟಿವಿಟಿ ಅಂತ ಕರೆಯಲ್ಲ. ಈಗ ನಾನು ನಿಮ್ ಜೊತೆ ಕ್ಲಾಸ್ ಮಾಡ್ತಾ ಇದ್ದೀನಿ, ಇದು ಎಕನಾಮಿಕ್ ಆಕ್ಟಿವಿಟಿನ? ಇಲ್ಲ. ನೀವು ಕೋಚಿಂಗ್ ಜಾಯಿನ್ ಆದ್ರಿ, ಅದು ಎಕನಾಮಿಕ್ ಆಕ್ಟಿವಿಟಿ. ಯಾಕಂದ್ರೆ ನೀವು ಫೀ ಕೊಟ್ರಿ, ನೀವು ಕೊಟ್ಟ ಫೀಗೆ ನಾವೇನ್ ಕೊಟ್ವಿ? ನಿಮಗೆ ಸರ್ವಿಸ್ ಕೊಟ್ವಿ, ಪ್ರಾಡಕ್ಟ್ ಕೊಟ್ಟಿಲ್ಲ. ಪ್ರಾಡಕ್ಟ್ ನಾವು ನೋಟ್ಸ್ ಕೊಟ್ಟಿದ್ರೆ ಅದು ಪ್ರಾಡಕ್ಟ್ ಹೌದು, ನೋಟ್ಸ್ ಕೊಟ್ಟಿಲ್ಲ ಅನ್ಕೊಡ್ರಿ, ಬರೀ ಕ್ಲಾಸ್ ಹೇಳಿದ್ರೆ ಅದೇನದು ಸರ್ವಿಸ್. ಎಕನಾಮಿಯಲ್ಲಿ 2 ಬರುತ್ತೆ ಮುಖ್ಯವಾಗಿ, ಒಂದು ಗೂಡ್ಸ್ ಮತ್ತೊಂದು ಸರ್ವಿಸ್. ನೆನ್ಪಿಟ್ಕೊಳ್ರಿ, ಗೂಡ್ಸ್ ಅಂತ ಅಂದ್ರೆ ಸರಕು, ಸರ್ವಿಸ್ ಅಂದ್ರೆ ಸೇವೆ. ಎಲ್ಲಿ ಫಿಸಿಕಲ್ ವಸ್ತು ಇರಲ್ಲ ಆ ಒಂದು ವ್ಯವಸ್ಥೆ ನಾವು ಸರ್ವಿಸ್ ಅಂತ ಕರಿತೀವಿ. ಈಗ ನಿಮಗೆ ಏನಾಗಿದೆ ಅನ್ಕೊಳ್ಳೋಣ, ನೆಗಡಿ ಆಗಿದೆ ಅನ್ಕೊಳ್ರಿ. ನೆಗಡಿ ಆಗಿರೋದ್ರಿಂದ ನೀವು ಡಾಕ್ಟರ್ ಬಳಿ ಹೋದ್ರಿ. ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ನಿಮ್ಗೆ ಕನ್ಸಲ್ಟೇಷನ್ಗೋಸ್ಕರ 100 ರೂಪಾಯಿ ತಗೊಂಡ್ರು ಅನ್ಕೊಳ್ಳೋಣ, ಜಸ್ಟ್ ಏನಾಗಿದೆ ಅಂತ ಚೆಕ್ ಮಾಡೋಕೆ. ಇದೇನಿದೆ ಅವ್ರದ್ದು ಸರ್ವಿಸ್. ಅವರು ಟ್ಯಾಬ್ಲೆಟ್ ಬರೀತಾರೆ 100 ರೂಪಾಯಿ. ನೀವು ಅಂಗಡಿಗೆ ಹೋಗ್ತೀರಿ, 100 ರೂಪಾಯಿ ಕೊಡ್ತೀರಿ, ಟ್ಯಾಬ್ಲೆಟ್ ತಗೊಳ್ತೀರಿ. ಆ ಟ್ಯಾಬ್ಲೆಟ್ಗಳೇನವು? ಗೂಡ್ಸ್. ಸೊ ಇವು ಎಕನಾಮಿಲಿ ಮುಖ್ಯವಾಗಿ ಪದೇ ಪದೇ ರಿಪೀಟ್ ಆಗುವಂತ ಪದ ಇದು. ಓಕೆ ಸರಿ, ಹಾಗಾದ್ರೆ ಏನ್ ಎಕನಾಮಿಕ್ ಆಕ್ಟಿವಿಟಿ? ಆನ್ ಆಕ್ಟಿವಿಟಿ ವಿಚ್ ಕ್ರಿಯೇಟ್ಸ್ ವ್ಯಾಲ್ಯೂ. ಎಲ್ಲಿ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಅದು, ವಿಚ್ ಕ್ಯಾನ್ ಬಿ ಮೆಜರ್ಡ್
ಅಲ್ಲಿ ಮೆಜರ್ಮೆಂಟ್ ಅಳತೆ ಇರಬೇಕು. ಅದೊಂದು ಅಳತೆ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಅಂತ ಅನ್ನೋಕ್ ಬರಲ್ಲ. ಈಗ ಅಳತೆ ಇರುತ್ತಲ್ಲ, ನಮ್ದು 1 ಅವರ್ ಕ್ಲಾಸ್, 2 ಅವರ್ ಕ್ಲಾಸ್, ಈ ತರ ಇರುತ್ತೆ ಅಳತೆ ನಮ್ದು ಕೂಡ. ಕಾಲ್ಡ್ ಆನ್ ಎಕನಾಮಿಕ್ ಆಕ್ಟಿವಿಟಿ. ಇಟ್ ಇನ್ಕ್ಲೂಡ್ಸ್ ಪ್ರೊಡಕ್ಷನ್. ಎಕನಾಮಿಯಲ್ಲಿ ಏನಿರುತ್ತೆ? ಮೊದಲು ಪ್ರೊಡಕ್ಷನ್ ಇರುತ್ತೆ. ಪ್ರೊಡಕ್ಷನ್ ಯಾರಿಗೋಸ್ಕರ ಆಗತ್ತೆ? ಅದು ಕನ್ಸ್ಯೂಮರ್ಗಳಿಗೋಸ್ಕರ. ಕನ್ಸ್ಯೂಮರ್ಸ್ ಅಂತ ಅಂದ್ರೆ ಗ್ರಾಹಕರು. ಗ್ರಾಹಕರು ಏನ್ ಮಾಡ್ತಾರೆ? ಕನ್ಸ್ಯೂಮ್ ಮಾಡ್ತಾರೆ ಅದನ್ನ, ಅಥವಾ ಯುಟಿಲೈಸೇಷನ್ ಅಂತ ಕರಿತೀವಿ. ಆಮೇಲೆ ಎಕ್ಸ್ಚೇಂಜ್ ಆಗತ್ತೆ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಪ್ರಾಡಕ್ಟ್ ಗಳು ಹೋಗುತ್ತೆ ಮಾರ್ಕೆಟ್ಗಳಲ್ಲಿ. ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗತ್ತೆ, ಗೂಡ್ಸ್ ಸರ್ವಿಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗತ್ತೆ. ಸೊ ಒಂದು ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಅಲ್ಲಿ ಏನೇನಿರುತ್ತೆ? ಪ್ರೊಡಕ್ಷನ್ ಇರುತ್ತೆ, ಕನ್ಸಂಪ್ಷನ್ ಇರುತ್ತೆ, ಮತ್ತೆ ಎಕ್ಸ್ಚೇಂಜ್ ಇರುತ್ತೆ, ಮತ್ತೇನಾಗುತ್ತೆ? ಅದು ಡಿಸ್ಟ್ರಿಬ್ಯೂಟ್ ಆಗತ್ತೆ. ಈ ತರ ಆಕ್ಟಿವಿಟಿಗಳು ನಡೀತಾ ಇರುತ್ತೆ ಎಕನಾಮಿ. ಸರಿ, ಹಾಗಿದ್ರೆ ನಾನು ಈಗಾಗಲೇ ನಿಮಗೆ ತೋರಿಸದೆ ಎಕನಾಮಿಯಲ್ಲಿ 2 ವಿಧ. ಒಂದು ಮ್ಯಾಕ್ರೋ ಎಕನಾಮಿ, ಮತ್ತೊಂದು ಮೈಕ್ರೋ ಎಕನಾಮಿ. ಮೈಕ್ರೋ ಎಕನಾಮಿ ಅಂತ ಅಂದ್ರೆ ಇಂಡಿವಿಜುವಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಟಡಿ ಮಾಡೋದು. ವೈಯಕ್ತಿಕವಾಗಿ ಒಂದು ಸಿಸ್ಟಮ್ ಅನ್ನು ತಗೊಂಡು ತುಂಬಾ ಡೀಪ್ ಆಗಿ ಹೋಗಿ ಸ್ಟಡಿ ಮಾಡೋದು. ಡಿಮ್ಯಾಂಡ್ ಎಷ್ಟಿದೆ, ಸಪ್ಲೈ ಎಷ್ಟಿದೆ, ಬೇಡಿಕೆ ಎಷ್ಟಿದೆ, ಈಗ ಒಂದು ವಸ್ತುವಿನ ಮಾರ್ಕೆಟ್ ಅಲ್ಲಿ ಎಷ್ಟು ಬೇಡ್ತಾ ಇದಾರೆ, ಸಪ್ಲೈ ಆಗ್ತಾ ಇದೆ, ಈ ತರ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರಲ್ಲ, ಅದನ್ನ ಮೈಕ್ರೋ ಎಕನಾಮಿ ಅಂತ ಕರೀತಾರೆ. ಇದು ನಮ್ಮ UPSC ಗೆ ಅಗತ್ಯ ಇಲ್ಲ, ಇದು ಅಗತ್ಯ ಇವೇ ಇಲ್ಲ. ಇನ್ನು ಮ್ಯಾಕ್ರೋ ಎಕನಾಮಿ ಅಂತ ಅಂದ್ರೆ ಇಟ್ ಇಸ್ ಅ ಸ್ಟಡಿ ಆಫ್ ಎಕನಾಮಿಕ್ ಅಗ್ರಿಗೇಟ್, GDP, ಬ್ಯಾಂಕಿಂಗ್, ಎಂಪ್ಲಾಯ್ಮೆಂಟ್. ನಾವಿಲ್ಲಿ ಏನ್ ಕಲಿತೀವಿ ಅಂದ್ರೆ ದೇಶದ GDP, ಬ್ಯಾಂಕಿಂಗ್ ವ್ಯವಸ್ಥೆ, ಎಂಪ್ಲಾಯ್ಮೆಂಟ್. GDP ಅಂತ ಅಂದ್ರೆ ಉತ್ಪಾದನೆ, ನಮ್ಮ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸರಿ, ಹಾಗಿದ್ರೆ ಯಾವ್ಯಾವ ಬುಕ್ಸ್ ಓದ್ಬೇಕು ಎಕನಾಮಿಗೆ ಅಂತ ಅಂದ್ರೆ ಮೊದಲೇನ್ ನೋಡಿ, ನಮ್ಮ ನೋಟ್ಸ್ ಸಾಕು, ಬೇರೆ ಯಾವುದು ಬುಕ್ ಬೇಡ. ಬೇರೆ ಯಾವುದು ಬುಕ್ ಇದಕ್ಕೆ ಬೇಡ. ಕನ್ನಡದಲ್ಲೂ UPSC ಲೆವೆಲ್ಗೆ ಯಾವುದು ಬುಕ್ ಸೂಕ್ತ ಇಲ್ಲ. ಆಮೇಲೆ ವಿಷನ್ ಮಂತ್ಲಿ ಮ್ಯಾಗಝಿನ್, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಬರುತ್ತೆ, ಅದು ದ ಹಿಂದೂ. ಇಷ್ಟೇ. ಇದ್ರ ಬಿಟ್ಟು ಒಂದು ಬುಕ್ಸ್ ಎಕ್ಸ್ಟ್ರಾ ಮುಟ್ಟೋಕ್ ಹೋಗ್ಬೇಡ್ರಿ. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳು, ಇಷ್ಟೇ ಎಕನಾಮಿಗೆ. ಯಾವುದು ಬುಕ್ ಓದಬಾರದು, ಯೂಸ್ಲೆಸ್. ಓದಿದ್ರಿ ಅಂದ್ರೆ ಟೈಮ್ ವೇಸ್ಟ್ ಅಂತ, ಅಗತ್ಯ ಇಲ್ಲ. ಯಾಕಂದ್ರೆ ಇದೇ ನೋಟ್ಸ್ 170 ಪುಟ, ಇದು ಒಂದು 250 ಪುಟದ ಹಿಂದೂ ಕೂಡ ಓದ್ತೀರಿ, PVQ ಓದಿರಿ, ಎಲ್ಲ ಒಂದು 500 ಪುಟ ಆಗತ್ತೆ. ಇಲ್ಲೇ ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ. ಅಕಸ್ಮಾತ್ ಯಾವುದೇ ಮಿಸ್ ಆಗಿದ್ರು ಅದು ವಿಷನ್ ಮ್ಯಾಗಝಿನ್ ಅಲ್ಲಿ ಕವರ್ ಆಗೇ ಆಗುತ್ತೆ, ಒಂದು ತಿಂಗಳಲ್ಲಿ. ಬೇರೆ ಯಾವ್ದು ಬುಕ್ಸ್ ಇದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ. ಜಿಯೋಗ್ರಫಿ ಕೆಲವೊಂದು ಹೇಳಿದೀನಿ, NCERT ಓದ್ಬೋದು ಅಂತ, ಬಟ್ ಇದಕ್ಕೆ ಬೇಡ, ಅಗತ್ಯ ಇಲ್ಲ. ಸರಿ, ಹಾಗಿದ್ರೆ ಇಲ್ಲಿ 2 ವಿಧಗಳು ಬರುತ್ತೆ ಎಕನಾಮಿಯಲ್ಲಿ. ಆಕ್ಟಿವಿಟೀಸ್ ನೋಡಿದ್ವಿ. ಆಕ್ಟಿವಿಟಿಗಳಲ್ಲಿ ನಮಗೆ 2 ರೀತಿಯಲ್ಲಿ ಬರುತ್ತೆ, ಒಂದು ಪ್ರೊಡಕ್ಷನ್, ಮತ್ತೊಂದು ಪೇಮೆಂಟ್. ಏನು ಹಾಗಿದ್ರೆ? ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ಅಂದ್ರೆ ದ ಇನ್ಪುಟ್ಸ್ ನೀಡೆಡ್ ಫಾರ್ ಕ್ರಿಯೇಟಿಂಗ್ ಗೂಡ್ಸ್ ಆರ್ ಸರ್ವಿಸ್. ಒಂದು ಗೂಡ್ಸ್ ಅಥವಾ ಒಂದು ಸರ್ವಿಸ್, ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡೋಕೆ ಅಥವಾ ಒಂದು ಸರ್ವಿಸ್ ಅನ್ನ ರೆಡಿ ಮಾಡೋಕೆ ನಮ್ಗೆ ಏನ್ ಬೇಕಾಗತ್ತಲ್ಲ, ಇನ್ಪುಟ್ಸ್ಗಳು, ಸರಕುಗಳು ಅಥವಾ ಯಾವುದೋ ಅಂಶಗಳು, ಅವುಗಳನ್ನ ನಾವೇನಂತ ಕರಿತೀವಿ? ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಈಗ ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಒಂದು ವಸ್ತು ರೆಡಿ ಆಗಬೇಕು ಅಂದ್ರೆ ಅಲ್ಲಿ ಏನೇನ್ ಬೇಕಾಗತ್ತೆ ನೋಡ್ರಿ. ಮೊದಲನೇದು ಜಾಗ ಬೇಕು. ಒಂದು ಫ್ಯಾಕ್ಟ್ರಿ ತಗೊಳ್ಳೋಣ ನಾವೀಗ. ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾಗಿದೆ. ನೀವು ಕಲ್ಪನೆ ಮಾಡ್ಕೊಳ್ತೀರಿ, ಏನ್ ಕಲ್ಪನೆ ಮಾಡ್ಕೊಳ್ತೀರಿ? ನಾನೊಂದು ಫ್ಯಾಕ್ಟ್ರಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನುವಂತ ಕಲ್ಪನೆ ಬಂದ ತಕ್ಷಣ ಮೊದಲು ಏನ್ ಥಿಂಕ್ ಮಾಡ್ತೀರಿ ನೀವು? ಫ್ಯಾಕ್ಟ್ರಿಯನ್ನ ಆಕಾಶದಲ್ಲಿ ಕಟ್ಟೋಕ್ ಬರತ್ತಾ? ಎಲ್ಲಿ ಕಟ್ಟಬೇಕು ನಾವು? ಲ್ಯಾಂಡ್ ಮೇಲೆ ಕಟ್ಟಬೇಕು. ಸೊ ಮೊದಲು ಬರೋದೇ ಲ್ಯಾಂಡ್. ಸರಿ, ಫ್ಯಾಕ್ಟ್ರಿ ಕಟ್ಟಿದ್ರಿ. ಫ್ಯಾಕ್ಟ್ರಿ ಕಟ್ಟಿ ಒಬ್ಬರೇ ಇರ್ತೀರಾ ಅಲ್ಲಿ? ಯಾರು ಬೇಕಾಗ್ತಾರೆ? ಲೇಬರ್ಗಳು. ಸೊ ಲ್ಯಾಂಡ್ ಆಯ್ತು, ಲೇಬರ್ಗಳಾಯ್ತು. ಸೊ ಲ್ಯಾಂಡ್ ಖರೀದಿ ಮಾಡೋಕೆ, ಲೇಬರ್ಗಳಿಗೆ ಸ್ಯಾಲರಿ ಕೊಡೋಕೆ ಏನ್ ಬೇಕು? ದುಡ್ಡು ಬೇಕು, ಬಂಡವಾಳ. ಆ ಬಂಡವಾಳವನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋನು ಯಾರು? ಆಂಟ್ರಪ್ರೆನರ್, ಬಿಸಿನೆಸ್ ಮ್ಯಾನ್. ಇದು ಎಂಟರ್ಪ್ರೆನರ್ ಅಂತ ಅನ್ನಬಾರ್ದು, ಇದನ್ನ ಏನಂತ ಅನ್ಬೇಕು? ಆಂಟ್ರಪ್ರೆನರ್. ಆಂಥ್ರೋ ಅಂತಾರೆ. ಓಕೆ, ಬಿಸಿನೆಸ್ ಮ್ಯಾನ್ಗಳನ್ನ ಆಂಟ್ರಪ್ರೆನರ್ ಅಂತ ಕರೀತಾರೆ. ಸೊ ಇವ್ರು 4 ಜನ. ಸರಿ, ಹಾಗಿದ್ರೆ ಇವು ಪ್ರೊಡಕ್ಷನ್ ಆಗೋಕೆ ಬೇಕಾಗುವಂತ ಫ್ಯಾಕ್ಟರ್ಗಳು. ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ ಅಂದ್ರೆ ಒಂದು ವಸ್ತು ರೆಡಿ ಆಗೋಕೆ ಏನೇನ್ ಅಂಶಗಳು. ಫ್ಯಾಕ್ಟರ್ ಅಲ್ಲಿ ಅಂದ್ರೆ ಏನು? ಅಂಶ. ಫ್ಯಾಕ್ಟರ್ ಅನ್ನುವಂತ ಪದ ಬಂತ ಅನ್ಕೊಡ್ರಿ, ಏನ್ ಅನ್ಕೊಳ್ತೀರಿ? ಇನ್ ಮುಂದೆ ಅದೊಂದು ಅಂಶ, ಒಂದು ಬೇಸಿಕ್ ಥಿಂಗ್. ಸರಿ, ಹಾಗಾದ್ರೆ ಇವು 4 ಮುಖ್ಯವಾಗಿ ಬೇಕಾಗುವಂತ ಅಂಶಗಳು. ಏನು? ಒಂದು ವಸ್ತು ರೆಡಿ ಆಗೋಕೆ. ಇವ್ರಿಗೆ ಏನೇನ್ ಸಿಗುತ್ತೆ ಇಲ್ಲಿ? ಪೇಮೆಂಟ್ ಬೇಕಲ್ವಾ? ಇವ್ರಿಗೆಲ್ಲ ಪೇಮೆಂಟ್ ಗಳಾಗತ್ತೆ. ಅದನ್ನೇನಂತ ಕರೀತಾರೆ? ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್ಸ್. ಪೇಮೆಂಟ್ ಎಲ್ಲೆಲ್ಲಿ ಹೋಗುತ್ತೆ, ಯಾರ್ಯಾರಿಗೆ? ಸೊ ಲ್ಯಾಂಡ್ 2 ಆಪ್ಷನ್ ನಿಮಗೆ. ಒಂದು ಖರೀದಿ ಮಾಡ್ಬೋದು, ಅಥವಾ ಅದನ್ನ ಏನ್ ಮಾಡ್ಬೋದು? ಬಾಡಿಗೆಯಲ್ಲಿ ತಗೊಳ್ಬಹುದು. ಸೊ ನೀವೇನ್ ಬಾಡಿಗೆ ಕೊಡ್ತೀರಲ್ಲ, ಅದು ಒಂದು ರೀತಿಯ ಪೇಮೆಂಟ್, ಹೌದಲ್ಲ? ಇನ್ನು ಲೇಬರ್ಗಳಿಗೆ ನೀವೇನ್ ಕೊಡ್ತೀರಿ? ಸಂಬಳ ಕೊಡ್ತೀರಿ. ಸೊ ಆ ಸಂಬಳ, ಅದು ಒಂದು ರೀತಿಯ ಪೇಮೆಂಟ್.
ಇನ್ನು ನೀವು ಏನ್ ತಂದಿರ್ತೀರಿ, ಕ್ಯಾಪಿಟಲ್ ಬಂಡವಾಳ ತಂದಿರ್ತೀರಿ, ಸಾಲ ತಗೊಂಡ್ ಬಂದಿರ್ತೀರಿ, ಬಹಳಷ್ಟು ಬಡ್ಡಿ ಕಟ್ತೀರಿ ಅದರದ್ದು, ಅದು ಕೂಡ ಪೇಮೆಂಟ್. ಮುಂದೆ ನಿಮಗೆ ಪ್ರಾಫಿಟ್ ಬರುತ್ತೆ, ನಿಮ್ಗೆ ಏನಾಯ್ತು ಅದರಿಂದ ಪೇಮೆಂಟ್ ಸಿಕ್ತು. ಸೊ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್, ಫ್ಯಾಕ್ಟರ್ ಆಫ್ ಪೇಮೆಂಟ್ಸ್ ಇವಿಷ್ಟೇ ಫಿಕ್ಸ್. ಇವು ಎಕನಾಮಿಯಲ್ಲಿ 4 ಮೂಲಭೂತ ಅಂಶಗಳು. ಒಂದು ವಸ್ತು ರೆಡಿ ಆಗೋಕೆ ಈ 4 ಕ್ಷಣ ಬೇಕು, ಈ 4 ಅಂಶಗಳು ಬೇಕು, ಅವುಗಳಿಗೆ ಪೇಮೆಂಟ್ ಈ ರೀತಿಯಲ್ಲಿ ಹೋಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಯಾವ 4? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್. ಆಮೇಲೆ ಅವುಗಳಿಗೆ ಪೇಮೆಂಟ್ ಯಾವ ತರ ಹೋಗುತ್ತೆ? ಲ್ಯಾಂಡ್ಗೆ ರೆಂಟ್ ಹೋಗುತ್ತೆ, ಲೇಬರ್ ಗಳಿಗೆ ವೇಜಸ್ ಅಂದ್ರೆ ಸಂಬಳ, ಆಮೇಲೆ ಬಡ್ಡಿ ತಂದಿರ್ತೀವಿ, ಸಾಲ ಬಡ್ಡಿ ತಂದಿರಲ್ಲ, ಸಾಲ ತಂದಿರ್ತೀರ, ಅದಕ್ಕೇನು ಹೋಗುತ್ತೆ? ಇಂಟ್ರೆಸ್ಟ್ ಹೋಗುತ್ತೆ. ಆಮೇಲೆ ನಿಮಗೇನು ಬರುತ್ತೆ? ಪ್ರಾಫಿಟ್ ಬರುತ್ತೆ. ಇದಿಷ್ಟು ಸರಿ. ಹಾಗಿದ್ರೆ ಇನ್ನೊಂದು ಪದ ಬರುತ್ತೆ, ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳಿ. ಇದನ್ನು ಕೂಡ ಬಹಳಷ್ಟು ನಾವು ಬಳಸ್ತೀವಿ ಈ ಫಸ್ಟ್ ಚಾಪ್ಟರ್ ಅಲ್ಲಿ. ಏನು ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕನ್ಸ್ಯೂಮ್ಡ್ ಆರ್ ಯೂಸ್ಡ್ ಇನ್ ಪ್ರೊಡ್ಯೂಸಿಂಗ್ ಅ ಗೂಡ್ ಆರ್ ಸರ್ವಿಸ್. ಒಂದು ವಸ್ತುವನ್ನ, ಇಲ್ಲಿ ಗುಡ್ ಅಂದ್ರೆ ಸರಕಿದು, ಗೂಡ್ ಅಂತ ಕರಿಬೇಕು ಇದನ್ನ, ಗುಡ್ ಅನ್ಬಾರ್ದು ಇದನ್ನ. ಸೊ ಗೂಡ್ ಆರ್ ಸರ್ವಿಸ್ ಅನ್ನ ನಾವು ರೆಡಿ ಮಾಡುವಾಗ ಎಷ್ಟು ಖರ್ಚು ಬಂತಲ್ಲ ನಮ್ದು, ಅದನ್ನ ಏನಂತ ಕರೀತಾರೆ? ಫ್ಯಾಕ್ಟರ್ ಕಾಸ್ಟ್ ಅಂತ ಕರೀತಾರೆ. ಸರಿ. ಹಾಗಿದ್ರೆ ನಿಮ್ದೊಂದು ಫ್ಯಾಕ್ಟರಿ ಆರಂಭ ಆಗಿದೆ ಅನ್ಕೊಳ್ಳೋಣ. ಯಾವ ಫ್ಯಾಕ್ಟರಿ ಕಟ್ತೀರಿ? ಯಾವ ಫ್ಯಾಕ್ಟರಿ ಕಟ್ತೀರಿ? ಬಿಸ್ಕೆಟ್ ಫ್ಯಾಕ್ಟರಿ ಕಟ್ಟೋಣ, ಸಿಂಪಲ್. ತುಂಬಾ ದೊಡ್ಡದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಲೆಕ್ಕ ಮಾಡೋಕ್ಕೂ ಈಸಿ ಆಗತ್ತೆ. ನಿಮ್ದೊಂದು ಬಿಸ್ಕೆಟ್ ಫ್ಯಾಕ್ಟರಿ ಅಂತ ಅನ್ಕೊಳ್ಳೋಣ. ಸೊ ಯಾವ ಬಿಸ್ಕೆಟ್ ನೀವು ಮಾಡ್ತಾ ಇದೀವಿ ಅಂದ್ರೆ, ಮಾರ್ಕೆಟ್ ಅಲ್ಲೆಲ್ಲ ಯಾವ ಬಿಸ್ಕೆಟ್ ಇವೆ? ಮೈದಾ ಬಿಸ್ಕೆಟ್ ಜಾಸ್ತಿ ಇವೆ. ಸೊ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಸೊ ನೀವೇನ್ ಥಿಂಕ್ ಮಾಡ್ತೀರಿ? ನಾನು ಮೈದಾ ಬದಲಾಗಿ ಪ್ಯೂರ್ ಗೋಧಿ ಹಿಟ್ಟಿನ ಬಿಸ್ಕೆಟ್ ಅಂತ ರೆಡಿ ಮಾಡ್ತೀನಿ ಅಂತ ನೀವು ಪ್ಲಾನ್ ಮಾಡ್ತೀರಿ, ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ತೀರಿ. ಸೊ ಈ ಫ್ಯಾಕ್ಟರಿಗೆ ಕಟ್ಟೋಕೆ ಖರ್ಚು ಹಾಕಿದ್ರಿ, ಸಾಲ ತಂದಿದ್ದೀರಿ, ಅದರದ್ದು ಬಡ್ಡಿ ಖರ್ಚು ಬರ್ತಾ ಇದೆ. ಸೊ ಅದಕ್ಕೆ ₹1 ಅಂತ ತೆಗೆದಿಡ್ತೀರಿ. ಇನ್ನು ರೆಂಟ್, ಜಾಗಕ್ಕೆ ರೆಂಟ್ ಕೊಡ್ತಾ ಇದೀರಿ, ಅದೊಂದು ₹2 ಖರ್ಚು ತೆಗಿತೀರಿ. ಮಷಿನ್ದ ಖರ್ಚು ವೆಚ್ಚ ಎಲ್ಲ ₹1 ಅಂತ ತಗೊಳ್ತೀರಿ. ವರ್ಕರ್ ಗಳಿಗೆ ಸಂಬಳ ಒಂದು ₹2 ಅಂತ ತೆಗೆದಿಡ್ತೀರಿ. ಓಕೆ. ಆಮೇಲೆ ಕರೆಂಟ್ ಬಿಲ್ಲು, ಅದು ಇದು ಎಕ್ಸ್ಟ್ರಾ ಉಳಿದಿರುವಂತ ಸಣ್ಣ ಪುಟ್ಟ ಖರ್ಚುಗಳಂತ ₹1 ತೆಗೆದಿಡ್ತೀರಿ. ಆಮೇಲೆ ನಿಮ್ಗೊಂದು ₹2 ಏನು ಪ್ರಾಫಿಟ್ ಅಂತ ತೆಗೆದಿಟ್ಕೊಳ್ತೀರಿ. ಸೊ ಎಷ್ಟಾಯ್ತು ಎಲ್ಲ ಸೇರ್ಕೊಂಡು? 1, 2, 3, 4, 5, 6, 7, 8, 9. ಸೊ ಎಷ್ಟಾಯ್ತು ಇದು? 9. ₹9ದಿಂದ ಏನ್ ರೆಡಿ ಆಗ್ತಾ ಇದೆ ನಿಮ್ಮ ಫ್ಯಾಕ್ಟರಿಯಲ್ಲಿ? ಒಂದು ಬಿಸ್ಕೆಟ್ ರೆಡಿ ಆಯ್ತು, ಬಿಸ್ಕೆಟ್ ಪ್ಯಾಕೆಟ್. ಸೊ ಈಗ ಇದೇನು ₹9 ಖರ್ಚಾಯ್ತಲ್ಲ, ಇದೇನಂತ ಕರೀತಾರೆ? ಫ್ಯಾಕ್ಟರ್ ಕಾಸ್ಟ್ ಅಂತ ಕರೀತಾರೆ. ಅಂದ್ರೆ ಒಂದು ವಸ್ತು ಒಂದು ಫ್ಯಾಕ್ಟರಿಯಲ್ಲಿ ರೆಡಿ ಆಗೋಕೆ ಏನೇನ್ ಖರ್ಚು ಬರ್ತಾ ಇದೆಯಲ್ಲ, ಸೊ ಅದನ್ನ ಏನಂತ ಕರಿತೀವಿ ನಾವು? ಫ್ಯಾಕ್ಟರ್ ಕಾಸ್ಟ್. ಕ್ಲಿಯರ್? ನೆನ್ಪಿಟ್ಕೊಡ್ರಿ ಇದನ್ನ, ಫ್ಯಾಕ್ಟರ್ ಕಾಸ್ಟ್. ಒಂದು ಸರಕು ಅಥವಾ ಒಂದು ಸೇವೆಯನ್ನ ನಾವು ಕೊಡೋಕೆ ಆರಂಭದಲ್ಲಿ ಬರುವಂತ ಖರ್ಚನ್ನ ಪ್ಯೂರ್ಲಿ ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀವಿ. ಇದು ಫ್ಯಾಕ್ಟರ್ ಕಾಸ್ಟ್. ಇನ್ನು ನೆಕ್ಸ್ಟ್ ಬರೋದೇ ಮಾರ್ಕೆಟ್ ಪ್ರೈಸ್. ಈಗ ₹9 ರೆಡಿ ಆಗಿದೆ ನಿಮ್ಮ ವಸ್ತು, ನೀವೇ ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀರಿ. ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಉತ್ಪಾದನೆ ನೋಡ್ಕೊಳ್ಳೋರು ಯಾರು? ಹೌದಲ್ಲ? ಬಹಳಷ್ಟು ಜನ ಆ ತಪ್ಪು ಮಾಡ್ತಾರೆ. ನಾವೇ ರೆಡಿ ಮಾಡೋಣ, ನಾವೇ ಮಾರಾಟ ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಆರಂಭದಲ್ಲಿ ನಡೆಯುತ್ತೆ, ನಿಮ್ದೊಂದು ಬಿಸ್ನೆಸ್ ಸಣ್ಣದಿದ್ದರೆ ನಡೆಯುತ್ತೆ. ದೊಡ್ಡ ಮಟ್ಟದ ಬಿಸ್ನೆಸ್ ಗಳು ಆ ತರ ಇರಲ್ಲ, ಮಾರ್ಕೆಟಿಂಗ್ ಟೀಮೇ ಬೇರೆ ಇರುತ್ತೆ ಅಲ್ಲಿ. ಓಕೆ. ನೀವು ಈಗ ಉದಾಹರಣೆಗೆ ಸಿನಿಮಾನು ಕೂಡ ಅದೇ ತರ ರೆಡಿ ಆಗುತ್ತೆ. ಸಿನಿಮಾ ಅಥವಾ ಒಂದು ಯಾವುದೇ ಪುಸ್ತಕ ಇದ್ರೂ ಕೂಡ, ಈಗ ನಮ್ದೇ ಉದಾಹರಣೆಗೆ ಅನ್ಕೊಳ್ಳೋಣ, ಏನು ಪಾಂಚಜನ್ಯ IAS ಇಂದ ನಾವು ಒಂದು XYZ ಅನ್ನೋ ಒಂದು ಪುಸ್ತಕವನ್ನ ರೆಡಿ ಮಾಡಿದ್ವಿ, ಪ್ರಿಂಟ್ ಮಾಡಿದೀವಿ. ಈಗ ಈ ಪುಸ್ತಕ ಪ್ರಿಂಟ್ ಮಾಡೋಕೆ ಒಂದು ₹100 ನಮಗೆ ಖರ್ಚು ಬಂತು. ನಾವಿದರ ರೇಟ್ ಅನ್ನ ₹300 ಅಂತ MRP ಇಟ್ಟಿದೀವಿ ಅನ್ಕೊಳ್ಳೋಣ. ಈಗ ನಾವೇ ವಿದ್ಯಾರ್ಥಿಗಳಿಗೆ ಇದನ್ನ ಡೈರೆಕ್ಟ್ ಸೇಲ್ ಮಾಡಿದ್ರೆ ನನಗೆ ಎಷ್ಟು ಪ್ರಾಫಿಟ್ ಉಳಿತಾ ಇದೆ? ₹200 ಒಂದು ಪುಸ್ತಕದಿಂದ. ಸರಿ. ಹಾಗಿದ್ರೆ ಈ ನೋಡಿ, ಒಂದು ವಸ್ತುನ ಮಾರಾಟ ಮಾಡಬೇಕು ಅಂದ್ರೆ ಮೊದಲು ಏನ್ ತಗೊಳ್ಬೇಕು ನಾವು? ಆರ್ಡರ್ ತಗೊಳ್ಬೇಕು. ಆರ್ಡರ್ ತಗೊಂಡು ಅದನ್ನ ಪೋಸ್ಟ್ ಮಾಡಿ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕ್ ಮಾಡಿ ಅದನ್ನ ಏನ್ ಮಾಡ್ಬೇಕು? ಮತ್ತೆ ಬೇರೆ ಕಡೆ ಇದ್ರೆ ಪೋಸ್ಟ್ ಮಾಡಬೇಕು. ಸೊ ಇದೆಲ್ಲ ಸೇರಿ ಪ್ರತಿದಿನ ಎಷ್ಟು ಟೈಮ್ ಹೋಗ್ಬೋದು? ನಂದು 1 hour ಆದ್ರೂ ಹೋಗುತ್ತಲ್ಲ. ಇದೇ 1 hour ಅನ್ನ ನಾನು ಬರೆಯೋಕೆ ಇಟ್ಕೊಂಡ್ರೆ ಮುಂದಿನ 6 ತಿಂಗಳಲ್ಲಿ ಇನ್ನೊಂದು ಬುಕ್ ಅನ್ನ ಬರಿಬೋದಲ್ಲ, ಹೌದಲ್ಲ? ಸರಿ. ಅದ್ರ ಬದಲಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ₹100 ಬುಕ್ ಇದೆ ನಮ್ದು, ನಾನು ಪ್ಯೂರ್ ಬಳಿ ಹೋಗ್ತೀನಿ. ಯಾರ ಬಳಿ? ಡಿಸ್ಟ್ರಿಬ್ಯೂಟರ್ಗಳ ಬಳಿ. ಸೊ ಡಿಸ್ಟ್ರಿಬ್ಯೂಟರ್ಗಳು ಏನ್ ಕೇಳ್ತಾರೆ? ನಮಗೆ 45 to 50% ಡಿಸ್ಕೌಂಟ್ ಕೊಡ್ರಿ MRP ಮೇಲೆ ಕೇಳ್ತಾರೆ ಇವ್ರು. ನಾವೀಗ ಬುಕ್ಸ್ ಪ್ರಿಂಟ್ ಮಾಡಿದ್ವಲ್ಲ, ಇದೇ ತರ ಆಗಿದೆ ನಮ್ದೀಗ. ಈಗ ಉದಾಹರಣೆಗೆ MRP ₹300 ಇದ್ರೆ ನಾವು ಡಿಸ್ಟ್ರಿಬ್ಯೂಟರ್ಗೆ ಎಷ್ಟು ಕೊಡ್ತೀವಿ? ಅದನ್ನ
150 ರೂಪಾಯಿಗೆ. ಸೊ ನನಗೆ ಎಷ್ಟು ಪ್ರಾಫಿಟ್ ಬಂತು? ಒಂದು ಬುಕ್ ಇಂದ 50 ರೂಪಾಯಿ ಮಾತ್ರ. 200 ರೂಪಾಯಿ ಇರುವಂತ ಪ್ರಾಫಿಟ್ ಎಷ್ಟಕ್ಕೆ ಇಳಿದಿದೆ ಈಗ? 50 ರೂಪಾಯಿ ಇಳಿದಿದೆ. ಆದ್ರೆ ಮೊದಲೇ ಬೆನಿಫಿಟ್ ಏನಾಯ್ತು ನನಗೆ? ಟೈಮ್ ಸೇವ್ ಆಯ್ತು. ಪ್ರತಿದಿನ ಒಂದು ಅವರ್ ಸೇವ್ ಆಗ್ತಾ ಇದೆ ನನಗೆ. ನಿಜವಾಗ್ಲೂ ಶ್ರೀಮಂತರು ಏನ್ ಉಳಿಸ್ತಾರೆ ಅಂತ ಅಂದ್ರೆ ಟೈಮ್ ಉಳಿಸ್ತಾರೆ. ನೆನ್ಪಿಟ್ಕೊಡ್ರಿ, ಒಬ್ಬ ಬಡವ ಒಬ್ಬ ಶ್ರೀಮಂತರಿಗೆ ಇರುವಂತ ವ್ಯತ್ಯಾಸ ಏನು ಅಂದ್ರೆ, ಬಡವರು ದುಡ್ಡು ನೋಡ್ತಾರೆ, ಶ್ರೀಮಂತರು ಏನ್ ನೋಡ್ತಾರೆ? ಟೈಮ್ ನೋಡ್ತಾರೆ. ಈಗ ಇಲ್ಲಿಂದ ದೆಹಲಿಗೆ ಹೋಗೋದಿದೆ, ಎಷ್ಟು ಆಪ್ಷನ್ಸ್ ಇದೆ ನಿಮಗೆ? ಬೈಕ್ ತಗೊಂಡು ಹೋಗ್ಬೋದು, ಕಾರ್ ಮಾಡ್ಕೊಂಡು ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು, ಫ್ಲೈಟ್ ಅಲ್ಲಿ ಹೋಗ್ಬೋದು. ನೀವು ಹಡಗನಲ್ಲಿ ಹೋಗ್ತಿರೋ? ಅಲ್ಲ ಅಲ್ವಾ? ಸೊ ಈಗ ಸಾಮಾನ್ಯವಾಗಿ ಜನ ಆಯ್ಕೆ ಮಾಡ್ಕೊಳ್ಳೋದು ಯಾವ್ದಿದ್ರಲ್ಲಿ? ಮಿಡಲ್ ಕ್ಲಾಸ್ನವರು ಟ್ರೈನ್ ಅನ್ನ ಆಯ್ಕೆ ಮಾಡ್ಕೊಳ್ತಾರಲ್ಲ. ಟ್ರೈನ್ ಅಲ್ಲಿ ಎಷ್ಟು ಅವರ್ ಬೇಕಾಗತ್ತೆ? ಅರೌಂಡ್ 30 ಅವರ್ಸ್. ಅರೌಂಡ್ 30 ಅವರ್ಸ್ ಇದೆ. ಶ್ರೀಮಂತರು 2 ಅವರ್. ಎಷ್ಟು ಉಳಿಸಿದ್ರು ಅವ್ರ ಟೈಮು? ಎಷ್ಟು ಖರ್ಚು ಎಷ್ಟಾಗತ್ತೆ? ಟ್ರೈನ್ ಅಲ್ಲಿ ಹೋದ್ರೆ ಒಂದು 2,000 ರೂಪಾಯಿ ಅಂತ ತಗೊಳ್ಳೋಣ, ಫ್ಲೈಟ್ ಅಲ್ಲಿ ಹೋದ್ರೆ 15,000 ರೂಪಾಯಿ ಅಂತ ತಗೊಳ್ಳೋಣ. ಏನು ಬಿಸಿನೆಸ್ ಕ್ಲಾಸೇ ಮಾಡಿದಾರೆ. ಎಷ್ಟು ಉಳಿತವ್ರ ಟೈಮು? ಒಂದು ದಿನ ಉಳಿಸಿದ್ರು ಅವ್ರು. ಒಂದು ದಿನದ ಅರ್ನಿಂಗ್ಸ್ ಎಷ್ಟಿರುತ್ತೆ ಅವ್ರದ್ದು? ಅದಕ್ಕಿಂತ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸೊ ಈ ತರ. ಸರಿ, ಡಿಸ್ಟ್ರಿಬ್ಯೂಟರ್ ಕೊಟ್ಟೆ ನಾನು. ಇವ್ರು ಏನ್ ಮಾಡ್ತಾರೆ? ಇದನ್ನ ರಿಟೇಲರ್ ಕೊಡ್ತಾರೆ. ಯಾರಿರ್ತಾರಲ್ಲ ಸಣ್ಣ ಸಣ್ಣ ಅಂಗಡಿಗಳು, ಅವರಿಗೆ ಅವ್ರು ಮತ್ತೇನ್ ಮಾಡ್ತಾರೆ? 35% ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಅವರೇ 1,100 ರೂಪಾಯಿ ಅವ್ರಿಗೆ ಮತ್ತೆ ಪ್ರಾಫಿಟ್ ಆಗಲ್ಲ. 35% ಡಿಸ್ಕೌಂಟ್ಗೆ ಅವ್ರಿಗೆ ಕೊಡ್ತಾರ ಅವ್ರು. ಸೊ ಇವರಿಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಒಂದು ಬುಕ್ ಇಂದ ಒಂದು 25 ರಿಂದ 30 ರೂಪಾಯಿ ಇವ್ರಿಗೆ ಉಳಿಯುತ್ತೆ. ಅರ್ಥ ಆಯ್ತಾ? ಆಮೇಲೆ ಆ ರಿಟೇಲರ್ಗಳು ಇರ್ತಾರಲ್ಲ, ಅವ್ರಿಗೆ ಒಂದು ಬುಕ್ ಇಂದ 60 ರಿಂದ 80 ರೂಪಾಯಿ ಅವ್ರಿಗೆ ಉಳಿಯುತ್ತೆ. ಸೊ ಈ ತರ ಚೈನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಯಾವುದೇ ಬಿಸಿನೆಸ್ ಇರಲಿ, ಯಾವುದೇ ಬಿಸಿನೆಸ್ ಈ ತರ ರನ್ ಆಗುತ್ತೆ. ಸಿನಿಮಾನು ಕೂಡ ಸೇಮ್. ನೆನ್ಪಿಟ್ಕೊಳ್ರಿ, ಸಿನಿಮಾ ನೀವು ರೆಡಿ ಮಾಡಿದ್ರಿ ಅನ್ಕೊಡ್ರಿ, ರೆಡಿ ಆದ್ರೆ ಅದು ಸಕ್ಸಸ್ ಅಲ್ಲ. ಯಾರು ಬೇಕಾದ್ರೂ ರೆಡಿ ಮಾಡ್ತಾರೆ. ಮೊಬೈಲ್ ಅಲ್ಲಿ ಹೋಗಿ ಶೂಟಿಂಗ್ ಮಾಡ್ಕೊಂಡ್ಬಂದು ಒಂದೊಂದು ಸಿನಿಮಾ ಇದೆ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಡಿಸ್ಟ್ರಿಬ್ಯೂಟ್ ಆಗ್ಬೇಕಲ್ವಾ ಅದು. ಈಗ ಟಾಕ್ಸಿಕ್ ಅನ್ನುವಂತ ಸಿನಿಮಾ ಬರ್ತಾ ಇದೆ, ಯಶ್ ಅವ್ರದ್ದು. ಇದನ್ನ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅವ್ರು ಹೇಳ್ಬಿಡ್ತಾರೆ. ಯಾರು ಬೇಕು ಅವ್ರಿಗೆ? ಅವ್ರಿಗೆ ಹೋಗಿ ಪ್ರತಿ ಥಿಯೇಟರ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತಾ? ಯಾವ್ದಿದೆ ಒಂದು ಕಂಪನಿ? ಒಂದು ಲಯನ್ ಗೇಟ್ ಅಲ್ವಾ? ಲಯನ್ ಗೇಟ್ ಅನ್ನುವಂತ ಒಂದು ಕಂಪನಿ ಇದೆ. ಇವರು ಡಿಸ್ಟ್ರಿಬ್ಯೂಟರ್ಗಳು, ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಇವ್ರಿಗೆ ಕೊಡ್ತಾರೆ. ಸರಿನಾ? ಹೀಗೆಲ್ಲ ಇರುತ್ತೆ. 2013ರಲ್ಲಿ ಕನ್ನಡದಲ್ಲಿ ಉಗ್ರಂ ಅನ್ನುವಂತ ಒಂದು ಸಿನಿಮಾ ಮಾಡಿದ್ರು. ತುಂಬಾ ಚೆನ್ನಾಗಿರುವಂತ ಸಿನಿಮಾ. ಬಟ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅವ್ರಿಗೆ ಯಾರು ಸಿಗ್ತಾನೆ ಇರಲಿಲ್ಲ. ಅವಾಗೇನೋ ಕಷ್ಟಪಟ್ಟು ಒಳ್ಳೆ ಡಿಸ್ಟ್ರಿಬ್ಯೂಟರ್ಗಳು ಸಿಕ್ಕರು, ಸಿನಿಮಾನ ಹಂಚಿಕೆ ಮಾಡೋರು, ತುಂಬಾ ಸಕ್ಸಸ್ಫುಲ್ ಆಯ್ತದ ಸಿನಿಮಾ. ಈ ತರ ಇರುತ್ತೆ ಮಾರ್ಕೆಟ್. ಸೊ ಈಗ ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ನಿಮಗೆ? 9 ರೂಪಾಯಿ ಬಿಸ್ಕೆಟ್ ಇದೆ ಅಂತ ಹೇಳಿ ನಾನೇ ಮಾರಾಟ ಮಾಡ್ಕೊಂಡು ಕೂತ್ರೆ ಯಶಸ್ವಿ ಆಗಲ್ಲ. ನೀವು ಮಾರಾಟ ಮಾಡ್ಕೊಂಡು ಕೂತ್ರೆ ಯಶಸ್ವಿ ಆಗಲ್ಲ. ಇದನ್ನ ನೀವೇನ್ ಮಾಡ್ಬೇಕಾಗತ್ತೆ? ಅಂಗಡಿಗಳಿಗೆ ಕೊಡಬೇಕಾಗತ್ತೆ. ಎಲ್ಲಿ ಯಾವ ತರ? ಹೋಲ್ಸೇಲ್ ಅಂತ ಬರುತ್ತೆ ವ್ಯಾಪಾರ, ಮುಂದೆ ರಿಟೇಲ್ ಅಂತ ಬರುತ್ತೆ. ಈ ಡಿಸ್ಟ್ರಿಬ್ಯೂಟರ್ಗಳೇ ಹೋಲ್ಸೇಲ್ ವ್ಯಾಪಾರ ಮಾಡೋದು. ಹೋಲ್ಸೇಲ್ ಅಂಗಡಿ ಅಂತ ಹೇಳ್ತಾರೆ ನೋಡ್ರಿ, ಅವರು ಸಣ್ಣ ಸಣ್ಣ ಅಂಗಡಿಗಳಿಗೆಲ್ಲ ಕೊಡ್ತಿರ್ತಾರೆ. ಸರಿ, ಈಗ 9 ರೂಪಾಯಿ ನಿಮ್ಮ ಬಿಸ್ಕೆಟ್ ರೇಟ್ ಆಗಿತ್ತು. ಇದಕ್ಕೆ ನೀವೇನ್ ಆಡ್ ಮಾಡ್ತೀರಿ ಅಂದ್ರೆ, ಆ ಅಂಗಡಿಯವರಿಗೆ ಕೊಡ್ತೀರಿ. ಅಂಗಡಿಯವನು ತನ್ನ ಒಂದು 2 ರೂಪಾಯಿ ಪ್ರಾಫಿಟ್ ತಗೊಳ್ತಾನೆ ಇದರಲ್ಲಿ, ಪ್ಲಸ್ ಗೌರ್ಮೆಂಟ್ ಟ್ಯಾಕ್ಸ್ ಇರುತ್ತಲ್ಲ, ಮತ್ತೆ ಅದೇ ಆಡ್ ಆಗತ್ತೆ. ಅದೊಂದು ರೂಪಾಯಿ ಆಡ್ ಆಯ್ತು ಅನ್ಕೊಂಡು. ಸೊ ಎಷ್ಟಾಯ್ತು ಈಗ ಇದ್ರ ರೇಟು? 12 ರೂಪಾಯಿ. ಕ್ಲಿಯರ್? ಸೊ ಈ 12 ರೂಪಾಯಿ ಇದೇನಿದು ಅಂತ ಅಂದ್ರೆ, ಈಗ ಆ ವಸ್ತುವಿನ ರೇಟ್ ಬಂದಿದೆ. ಸರಿನಾ? ಸೊ ನಾವ್ ಇದನ್ನ ಏನಂತ ಕರಿಬಹುದು ಅಂತ ಅಂದ್ರೆ ಮಾರ್ಕೆಟ್ ಪ್ರೈಸ್. ನೀವು ಅಂಗಡಿಗೆ ಹೋದಾಗ ನಿಮ್ಗೆ ಎಷ್ಟು ರೂಪಾಯಿಗೆ ಸಿಗ್ತಾ ಇದೆ? ಇದು 12 ರೂಪಾಯಿ. ಹಾಗಾದ್ರೆ ಇದರಲ್ಲಿ ಏನೇನಿದೆ? ಫ್ಯಾಕ್ಟರ್ ಕಾಸ್ಟ್ ಇದೆ, ಪ್ಲಸ್ ಪ್ಲಸ್ ಟ್ಯಾಕ್ಸ್ ಇದೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಡ್ರಿ ಇದನ್ನ. ಮಾರ್ಕೆಟ್ ಪ್ರೈಸ್ MP is equal to ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಗೌರ್ಮೆಂಟ್ ಟ್ಯಾಕ್ಸ್. ಇದು ಒಂದು. ಇದ್ರ ಮುಂದಿನ ಹಂತ ಈಗ ಹೇಳ್ತೀನಿ ನಾನು. ಸರಿ, ಬಿಸ್ಕೆಟ್ ಏನೋ ಇತ್ತು, ಗೌರ್ಮೆಂಟ್ ಅವ್ರ ಸಬ್ಸಿಡಿ ಏನೋ ಕೊಟ್ಟಿರ್ಲಿಲ್ಲ. LPG ತಗೊಳ್ಳೋಣ. ಈಗ ನೀವೇನ್ ಮಾಡ್ತಾ ಇದ್ದೀರಿ? LPG ಖರೀದಿ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ. LPGದು ಒಂದು ಫ್ಯಾಕ್ಟರ್ ಆಫ್ ಕಾಸ್ಟ್ ಎಷ್ಟಾಗಿದೆ ಅಂತ ಅಂದ್ರೆ ಸುಮಾರು ಒಂದು 800 ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳೋಣ. ಗೌರ್ಮೆಂಟ್ ಟ್ಯಾಕ್ಸ್ ಇದ್ರ ಮೇಲೆ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಸೊ LPGಯ ಮಾರ್ಕೆಟ್ ರೇಟ್ ಎಷ್ಟಿದೆ? 900 ರೂಪಾಯಿ. ಯಾರಿಗೆ ಇದು? ನಾರ್ಮಲ್ ಜನರಿಗೆ, ಗೃಹ ಬಳಕೆ LPG. ಸಬ್ಸಿಡಿ ಕೊಡುತ್ತಲ್ಲ ಸರ್ಕಾರ, ಬಡ ಜನರಿಗೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಬ್ಯಾಂಕ್ ಅಕೌಂಟ್ ಜಮಾ ಆಗತ್ತೆ ನೋಡ್ರಿ. ಈಗ 900 ರೂಪಾಯಿ ಕೊಡ್ತಾರೆ ಅವರು, ಬಟ್ ವಾಪಸ್ ಅವ್ರಿಗೆ ಎಷ್ಟು ಬರುತ್ತೆ ಸರ್ಕಾರದಿಂದ? 300 ರೂಪಾಯಿ ಆಮೇಲೆ ಬರುತ್ತೆ. ಸೊ ಹಾಗಿದ್ರೆ ಎಷ್ಟು ಕೊಟ್ಟಾಗ ಆಯ್ತು ಅವರು? 600 ರೂಪಾಯಿ. ಸೊ ಇದೇನಿದೆಯಲ್ಲ, ಇದು ಏನಿತ್ತಿದು
ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಟ್ಯಾಕ್ಸ್ ಇತ್ತು, ಮೈನಸ್ ಏನ್ ಮಾಡ್ಬೇಕಾಯ್ತು ನಾವು ಸಬ್ಸಿಡಿ ತೆಗೆದ್ವಿ. ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಟ್ಯಾಕ್ಸ್ ಮೈನಸ್ ಸಬ್ಸಿಡಿ. ಸೊ ಫ್ಯಾಕ್ಟರ್ ಕಾಸ್ಟ್ 800 ರೂಪಾಯಿ ಇತ್ತು, ಸರ್ಕಾರ 100 ರೂಪಾಯಿ ಟ್ಯಾಕ್ಸ್ ಹಾಕಿತ್ತು, ಬಡವರಿಗೆ 300 ರೂಪಾಯಿ ಅವರೇ ಸಬ್ಸಿಡಿ ಮೈನಸ್ ಮಾಡಿದ್ರು. ಸೊ ಅವರು ಒಂದು ಸಿಲಿಂಡರ್ಗೆ ಎಷ್ಟು ಕೊಟ್ಟಾಗ ಆಯ್ತು 600 ರೂಪಾಯಿ. ಕ್ಲಿಯರ್ ಆಯ್ತಾ? ಬರ್ಕೊಂಡ್ ಬಿಡ್ರಿ ಇದನ್ನ, ನಾನು ಹೇಳ್ತಾ ಇರುವಾಗಲೇ ಬರ್ಕೊಳ್ತಾ ಹೋಗ್ರಿ ಇವನ್ನೆಲ್ಲ, ಇಲ್ಲಾಂದ್ರೆ ಮರಿತೀರಿ. ಓಕೆ, ಅಲ್ಲೂ ಇದೆ ಬಟ್ ಈ ತರ ಎಕ್ಸಾಂಪಲ್ ಕೊಟ್ಟಿಲ್ಲ ಅಲ್ಲಿ, ನಾನು ಹೇಳುವಾಗಲೇ ಬರ್ತೀನಿ ಬಿಡೋದು. ನಿಮಗೆ ಏನ್ ಗೊತ್ತಿರಬೇಕು ಅಂದ್ರೆ ಇನ್ ಮುಂದೆ ಬಯಾಟ್ ಆಗಿಬಿಡ್ಬೇಕು. ಮಾರ್ಕೆಟ್ ಪ್ರೈಸ್ ಇಸ್ ಈಕ್ವಲ್ ಟು ಫ್ಯಾಕ್ಟರ್ ಕ್ಲಾಸ್ ಪ್ಲಸ್ ಟ್ಯಾಕ್ಸ್ ಮೈನಸ್ ಸಬ್ಸಿಡಿ. ಇದು ಬಯಾಟ್ ಆಗಿಬಿಡ್ಬೇಕು ನಿಮ್ಗೆ. ಕ್ಲಿಯರ್ ಆಯ್ತಾ? ನೆನ್ಪಿಟ್ಕೊಂಡ್ಬಿಡ್ರಿ. ನಾನು ಹೇಳ್ತಾ ಇರೋವಾಗ್ಲೇ ಬರ್ಕೊಡ್ರಿ, ನಾನು ಟೈಮ್ ಕೊಡ್ತಾ ಇರಲ್ಲ, ಸಿಂಪಲ್ ಆಗಿ ಬರೀತಿರ್ತೀನಿ, ಅಷ್ಟೇ ಬರ್ಕೊಳ್ತಾ ಹೋಗೋದು. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್. ಇಲ್ಲಿ ಇದನ್ನ ಹೇಳಿದ್ದಾರೆ, ಇಟ್ ಈಸ್ ದ ಪ್ರೈಸ್ ಅಟ್ ವಿಚ್ ಪ್ರಾಡಕ್ಟ್ ಈಸ್ ಸೋಲ್ಡ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಸೇಲ್ ಆಗುತ್ತಲ್ಲ ಅದನ್ನ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇನ್ ದ ಫಾರ್ಮ್ ಆಫ್ ವೇಜಸ್, ರೆಂಟ್, ಇಂಟ್ರೆಸ್ಟ್, ಇನ್ಪುಟ್ ಪ್ರೈಸ್, ಪ್ರಾಫಿಟ್ ಎಟ್ಸೆಟ್ರಾ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಟ್ಯಾಕ್ಸಸ್ imposed by the government and the subsidy provided by the government for the producers. ಓಕೆ, ನೆನ್ಪಿಟ್ಕೊಡ್ರಿ. ಮಾರ್ಕೆಟ್ ಪ್ರೈಸ್ ಅಲ್ಲಿ ಏನಾಗಿರುತ್ತೆ ಅಂತ ಅಂದ್ರೆ ಪ್ರಾಫಿಟ್ ಆಡ್ ಇರುತ್ತೆ. ಫ್ಯಾಕ್ಟರ್ ಆಫ್ ಕಾಸ್ಟ್ ಅಲ್ಲಿ ಪ್ರಾಫಿಟ್ ಇರಬಹುದು, ಇರದೇನು ಇರಬಹುದು. ಸೊ ಪ್ರಾಫಿಟ್ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಬಂತ ಅನ್ಕೊಳ್ಳೋಣ, ಪ್ರಾಫಿಟ್ ಎಲ್ಲಿ ಇರುತ್ತೆ ಅಂತ. ಮಾರ್ಕೆಟ್ ಪ್ರೈಸ್ ಅಲ್ಲಿ ಪ್ರಾಫಿಟ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುವಾಗ ಆಡ್ ಮಾಡ್ತಾರೆ ಅದನ್ನ. ಫ್ಯಾಕ್ಟರ್ ಕಾಸ್ಟ್ ಅಲ್ಲಿ ಪ್ರಾಫಿಟ್ ಇರೋದಿಲ್ಲ. ಸರಿ, ಅವಾಗ ಎಕ್ಸಾಂಪಲ್ ನಿಮ್ಗೆ ನೆನಪು ಉಳಿಯೋಕೆ ಹೇಳಿದೆ ನಾನು ಫ್ಯಾಕ್ಟ್ರಿದು, ಬಟ್ ನೆನ್ಪಿಟ್ಕೊಡ್ರಿ ಪ್ರಾಫಿಟ್ ಎಲ್ಲಿ ಇರುತ್ತೆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಇರುತ್ತೆ. ಪ್ರಾಫಿಟ್ ಇಲ್ಲಿ ಬರ್ಕೊಡ್ರಿ, ಇಲ್ಲಿ ಪ್ರಾಫಿಟ್ ಇರಲ್ಲ. ನೆಕ್ಸ್ಟ್, ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇನ್ ಎ ಸಿಂಪಲ್ ಎಕನಾಮಿ. ಒಂದು ಎಕನಾಮಿಯಲ್ಲಿ, ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಇನ್ಕಮ್ ಯಾವ ತರ ಫ್ಲೋ ಆಗುತ್ತೆ ನೋಡೋಣ. ಅದರಲ್ಲಿ ಒಂದು ಕ್ಲೋಸ್ಡ್ ಎಕನಾಮಿ ಅಂತ ಬರುತ್ತೆ, ಮತ್ತೊಂದು ಓಪನ್ ಎಕನಾಮಿ ಅಂತ ಬರುತ್ತೆ. ನಾನೀಗ ಅರ್ಥ ಮಾಡಿಸ್ತೀನಿ ನಿಮಗೆ, ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ. ಈಗ ಯಾವುದೇ ಒಂದು ದೇಶ ಅಂತ ನೀವು ತಗೊಂಡ್ರೆ, ಆ ದೇಶದಲ್ಲಿ ಮೊದಲು ಯಾರು ಇರ್ತಾರೆ? ಸರ್ಕಾರ ಇರುತ್ತೋ ಜನ ಇರ್ತಾರೆ? ಜನ ಅಲ್ವಾ, ಜನರಿಂದ ಸರ್ಕಾರ. ಹೌಸ್ ಹೋಲ್ಡ್ಸ್ ಅಂತ ತಗೊಳ್ರಿ, ಅಂದ್ರೆ ಮನೆ, ಜನ ಇರ್ತಾರೆ ಇಲ್ಲಿ. ಸೊ ಈ ಜನರಿಂದ ಯಾರು ನಿರ್ಮಾಣ ಆಗಿರ್ತಾರೆ? ಗೌರ್ಮೆಂಟ್. ಜನ ಅವ್ರನ್ನ ಗೌರ್ಮೆಂಟ್ಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಓಕೆ, ಆಮೇಲೆ ಗೌರ್ಮೆಂಟ್ ಇದೇ ಜನ ಏನ್ ಮಾಡ್ತಾರೆ? ಕಂಪನಿಗಳನ್ನ ಕಟ್ತಾರೆ. ಅವುಗಳನ್ನ ಏನಂತ ಕರಿಬಹುದು? ಫರ್ಮ್ಸ್ ಅಂತ ಕರೀತಾರೆ, ಕಂಪನಿಗಳು. ಸೊ ಕಂಪನಿಗಳಿಗೆ ಮತ್ತು ಜನಗಳಿಗೋಸ್ಕರ ಏನಿರುತ್ತೆ ಆ ದೇಶದಲ್ಲಿ? ಬ್ಯಾಂಕ್ಗಳಿರುತ್ತೆ, ಹೌದಲ್ಲ? ಸರಿ ನೋಡಿ, ಬ್ಯಾಂಕ್ ಇಂದ ನಾವೇನ್ ತಗೊಳ್ಬಹುದು? ಲೋನ್ ತಗೊಳ್ಬಹುದು. ಬ್ಯಾಂಕ್ ಅಲ್ಲಿ ನಮ್ ದುಡ್ಡನ್ನ ನಾವೇನ್ ಇಡ್ಬೋದು? FD ಆಗಿ ಇಡಬಹುದು. ಡೆಪಾಸಿಟ್ ಮಾಡಿಯೂ ಕೂಡ ನಾವು ದುಡ್ಡನ್ನ ಇಡಬಹುದಾಗಿದೆ. ಗೌರ್ಮೆಂಟ್ ನಮ್ಮಿಂದ ಏನ್ ತಗೊಳುತ್ತೆ? ಗೌರ್ಮೆಂಟ್ ನಮ್ಮಿಂದ, ಒಂದೇ ನಿಮಿಷ ಇರಿ. ಹಲೋ, ಇಲ್ವೋ ಕ್ಲಾಸ್ ಒಳಗೆ ಅದನ್ನ ಹೇಳ. ಸೊ ಸರ್ಕಾರ ನಮ್ಮಿಂದ ಏನ್ ತಗೊಳುತ್ತೆ? ಟ್ಯಾಕ್ಸ್ ತಗೊಳುತ್ತೆ. ಸರ್ಕಾರ ಬಡವರಿಗೆ ಏನ್ ಕೊಡುತ್ತೆ? ಸಬ್ಸಿಡಿಗಳನ್ನ ಕೊಡುತ್ತೆ. ಟ್ರಾನ್ಸ್ಫರ್ ಪೇಮೆಂಟ್ಸ್, ಪೆನ್ಷನ್ ಎಲ್ಲ ಕೊಡುತ್ತೆ, ಸಬ್ಸಿಡಿಗಳನ್ನ ಕೊಡುತ್ತೆ, ವೆಲ್ಫೇರ್ ಸ್ಕೀಮ್ಗಳನ್ನ ಕೊಡುತ್ತೆ. ಈ ಕಂಪನಿಗಳು ಸರ್ಕಾರಕ್ಕೆ ಏನ್ ಕಟ್ತಾರೆ? ಟ್ಯಾಕ್ಸ್ ಕಟ್ತಾರೆ. ಸರ್ಕಾರದಿಂದ ಕಂಪನಿಗಳಿಗೆ ಏನ್ ಸಿಗುತ್ತೆ? ಒಂದೊಂದ್ಸಾರಿ ಗ್ರಾಂಟ್ಸ್ ಸಿಗುತ್ತೆ, ಅನುದಾನ ಕೂಡ ಕೊಡುತ್ತೆ, ಸಹಾಯ ಮಾಡುತ್ತೆ. ಆಮೇಲೆ ಈ ಕಂಪನಿಗಳು ಬ್ಯಾಂಕ್ನಿಂದ ಏನ್ ತಗೊಂಡ್ ಬರುತ್ತೆ? ಲೋನ್ ತಗೊಂಡ್ ಬರ್ತಾರೆ. ಆಮೇಲೆ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ತಿರ್ತಾರೆ, ಇವರು ಸೇವಿಂಗ್ಸ್ ಕೂಡ ಮಾಡ್ತಿರ್ತಾರೆ. ಓಕೆ, ಆಮೇಲೆ ಈ ಜನ ಹೋಗಿ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ, ಹೌದಲ್ಲ? ಕಂಪ್ನಿಲಿ ಹೋಗಿ ವರ್ಕ್ ಮಾಡೋದ್ರಿಂದ ಇವ್ರಿಗೆ ಏನ್ ಸಿಗುತ್ತೆ? ವೇಜಸ್ ಸಿಗುತ್ತೆ. ಈ ಕಂಪನಿ ಉತ್ಪಾದನೆ ಮಾಡುವಂತ ವಸ್ತುಗಳನ್ನ ಖರೀದಿ ಮಾಡ್ತಿರ್ತಾರೆ. ಸೊ ಇದರಿಂದ ಈ ಕಂಪ್ನಿಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ, ಹೌದಲ್ಲ? ಸೊ ಈ ತರ ಒಂದು ಸಿಸ್ಟಮ್ ನಡೀತಾ ಇರುತ್ತೆ. ಇದು ಭಾರತದ ಒಳಗಡೆ ಒಂದು ಎಕನಾಮಿ ಒಳಗಡೆ, ಮಾತ್ರ ನಡೀತಾ ಇದ್ರೆ. ಒಂದು ಎಕನಾಮಿ ಅಂತ ಅಂದ್ರೆ ನಾವೇನ್ ಹೇಳಿದೀವಿ? ಒಂದು ಪ್ಲೇಸ್ ಅಲ್ಲಿ ನಡೀತಾ ಇರುವಂತ ಸಿಸ್ಟಮ್. ಅದನ್ನ ಎಂತ ಎಕನಾಮಿ ಅಂತ ಕರಿತೀವಿ ಅಂದ್ರೆ
ಕ್ಲೋಸ್ಡ್ ಎಕನಾಮಿ. ಕ್ಲೋಸ್ ಆಗಿದೆ. ಹೊರಗಿನವ್ರು ಯಾರಾದ್ರೂ ಇದಾರ ಇಲ್ಲಿ? ಹೊರ ದೇಶದವ್ರು ಯಾರು ಇಲ್ಲಿ? ನೆನ್ಪಿಟ್ಕೊಳ್ರಿ. ಸರಿನಾ? ಸೊ ಇದು ಕ್ಲೋಸ್ಡ್ ಎಕನಾಮಿ. ಅಕಸ್ಮಾತ್ ಇದೇ ಜಾಗದಲ್ಲಿ ನಾವು ಇಂಟರ್ನ್ಯಾಷನಲ್ ಬ್ಯಾಂಕ್ಗಳನ್ನ, ಇಂಟರ್ನ್ಯಾಷನಲ್ ಕಂಪನಿಗಳನ್ನ ಆಡ್ ಮಾಡಿದ್ರೆ ಅದೇನಾಗತ್ತೆ? ಓಪನ್ ಎಕನಾಮಿ. ಓಕೆ, ಇಲ್ಲಿ ಫರ್ಮ್ಸ್ ಅಂತ ಇತ್ತಾ? ಈ ಫರ್ಮ್ಸ್ ಜಾಗದಲ್ಲಿ ನಾವೇನ್ ಮಾಡ್ತೀವಿ? ಇಂಟರ್ನ್ಯಾಷನಲ್ ಕಂಪನಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಬ್ಯಾಂಕ್ಗಳ ಜಾಗದಲ್ಲಿ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳಿಗೆ ಕೂಡ ಅವಕಾಶ ಮಾಡಿಕೊಡ್ತೀವಿ. ಈ ಗವರ್ಮೆಂಟ್ ನ ಜಾಗದಲ್ಲಿ ಇಂಟರ್ನ್ಯಾಷನಲ್ ಗವರ್ಮೆಂಟ್ ಕೂಡ ಬರುತ್ತಾ? ಬರಲ್ಲ. ನಮ್ಮ ದೇಶ ಮಾತ್ರ ಇರುತ್ತೆ. ಓಕೆ, ಈ ಕಂಪನಿ ಮತ್ತು ಬ್ಯಾಂಕ್ಗಳಲ್ಲಿ ವಿದೇಶಿಗರಿಗೆ ಅವಕಾಶ ಕೊಟ್ವಿ. ಹೌಸ್ ಹೋಲ್ಡ್ಸ್, ವಿದೇಶಿಗರು ಕೂಡ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಾವು ಅವಕಾಶ ಮಾಡಿ ಕೊಟ್ವಿ ಅಂದ್ರೆ ಅದನ್ನ ಏನಂತ ಕರಿತೀವಿ? ಓಪನ್ ಎಕನಾಮಿ. ಭಾರತ 1947ರಿಂದ 1991ರವರೆಗೆ ಎಂತ ಎಕನಾಮಿ ಇತ್ತು? ಕ್ಲೋಸ್ಡ್ ಎಕನಾಮಿ. ಕೆಲವೊಬ್ರು ಕೇಳ್ತಿರ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ 1940-50ರಲ್ಲೇ ಸಿಕ್ಕಿದ್ರು ಕೂಡ 40 ವರ್ಷ ಭಾರತ ಅಭಿವೃದ್ಧಿನೇ ಜಾಸ್ತಿ ಆಗ್ಲಿಲ್ವಲ್ಲ, ಯಾಕಂದ್ರೆ ಈ ಕಾರಣಕ್ಕೆ. ಯಾಕೆ ಮತ್ತು ಕ್ಲೋಸ್ಡ್ ಯಾಕೆ ಇಟ್ಟಿದ್ರು ಭಾರತದ ಎಕನಾಮಿನ? ಭಾರತದ ಹಿರಿಯ ನಾಗರಿಕರವರುವಾಗ ರಾಜಕಾರಣಿಗಳು ಓಪನ್ ಎಕನಾಮಿ ಆಗ್ಬಿಟ್ರೆ ಏನಾಗತ್ತೆ? ವಿದೇಶಿಗರು ಬರ್ತಾರೆ. ಬ್ರಿಟಿಷರು ಯಾಕೆ ಬಂದ್ರು ನಮ್ಮ ದೇಶಕ್ಕೆ? ಯಾಕೆ ಬಂದ್ರು? ವ್ಯಾಪಾರ ಮಾಡ್ತೀವಿ ಅಂತ ಬಂದ್ರು. ಅವ್ರು ಆಡಳಿತ ಮಾಡ್ತೀವಿ ಅಂತ ಬಂದ್ರ? ವ್ಯಾಪಾರ ಮಾಡ್ತೀವಿ ಅಂತಾನೆ ಬಂದ್ರು. ಬಂದ್ ಏನ್ ಮಾಡಿದ್ರು? ಅವ್ರು ಆರಂಭ ಮಾಡಿದ್ದೇನು ಇಲ್ಲಿ? ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು. ಬರ್ತಾ ಬರ್ತಾ ಏನ್ ಮಾಡಿದ್ರು? ಬರ್ತಾ ಬರ್ತಾ ವ್ಯಾಪಾರದವನ್ನ ಬಿಟ್ಟು ನಮ್ಮ ದೇಶದ ರಾಜರ ನಡುವೆನೆ ಒಳ ವೈಷಮ್ಯವನ್ನ ಸೃಷ್ಟಿ ಮಾಡಿ ಏನ್ ಮಾಡ್ತಾರೆ? ಅವರು ತಮ್ಮ ಒಂದು ಹತೋಟಿಗೆ ತೆಗೆದುಕೊಳ್ತಾರೆ ಭಾರತ ಆಡಳಿತ ವ್ಯವಸ್ಥೆಯನ್ನ. ಅಂತ ಅವಕಾಶ ಇನ್ನೊಂದ್ಸಾರಿ ಬ್ರಿಟಿಷರಿಗೆ ಸಿಗಬಾರದು ಅನ್ನೋ ಕಾರಣಕ್ಕೆ ಏನ್ ಮಾಡ್ಲಾಗತ್ತೆ? ಭಾರತದ ಫೋರ್ ಫಾದರ್ಸ್ ಅಂತ ಏನ್ ನಾವು ಕರಿತೀವಲ್ವಾ, ಭಾರತದ ನಿರ್ಮಾತೃಗಳು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಹಾಗಾಗಿ ಮೊದಲ 40 ವರ್ಷ ಭಾರತ ಆರ್ಥಿಕವಾಗಿ ಬೆಳಿಲಿಲ್ಲ, ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಲಿಲ್ಲ. ಬಟ್ ಫೌಂಡೇಶನ್ ತುಂಬಾ ಚೆನ್ನಾಗಿ ರೆಡಿ ಆಯ್ತು. ಅದು ಯಾರಿಗ್ ಗೊತ್ತಿರುತ್ತೆ ಅಂದ್ರೆ, ಯಾರು ಪೋಸ್ಟ್ ಇಂಡಿಪೆಂಡೆಂಟ್ ಹಿಸ್ಟ್ರಿಯನ್ನ ಸ್ಟಡಿ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಭಾರತದಲ್ಲಿ ಎಷ್ಟು ಜನ ಸ್ಟಡಿ ಮಾಡ್ತಾರೆ ಇದನ್ನ ಪ್ರತಿ ವರ್ಷ? ಅರೌಂಡ್ 5 lakh people ನೋಡಿ. ಭಾರತದ ಜನಸಂಖ್ಯೆ 140 ಕೋಟಿ. ಆ ತರ ಇದೆ ದೇಶದ ಪರಿಸ್ಥಿತಿ. ಓಕೆ, 1991ರಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ದೇಶದಲ್ಲಿ ಹಣಕಾಸಿನ ಸ್ಥಿತಿ ಮುಗ್ಗಟ್ಟು ಬರುತ್ತೆ. ನಮಗೆ ಮುಂದೆ ಚಾಪ್ಟರ್ ಬರುತ್ತೆ, ನಾನು ಅವಾಗ ಹೇಳ್ತೀನಿ ನಿಮಗೆ. ಅವಾಗ ನಮ್ಮ ಭಾರತದ ಪ್ರಧಾನಮಂತ್ರಿ ಮತ್ತು ಹಣಕಾಸಿನ ಮಂತ್ರಿಗಳು ಭಾರತದ ಎಕನಾಮಿಯನ್ನ ಓಪನ್ ಮಾಡ್ತಾರೆ. ಅವಾಗ ಬೇರೆ ದೇಶದ ಕಂಪನಿಗಳು ಕೂಡ ಭಾರತದಲ್ಲಿ ಬರುತ್ತೆ, ಭಾರತದ ಕಂಪನಿಗಳು ಕೂಡ ಹೊರದೇಶಕ್ಕೆ ಹೋಗೋಕೆ ಆರಂಭ ಆಗುತ್ತೆ, ಭಾರತ ಬೆಳೆಯುತ್ತೆ. IT ರೆವಲ್ಯೂಷನ್ ಆಗುತ್ತೆ ಭಾರತದಲ್ಲಿ. ಅವಾಗ ನಮ್ಮ ಭಾರತ ಶ್ರೀಮಂತ ಆಗೋಕೆ ಆರಂಭ ಆಯ್ತು. ಸರಿ, ನಾನು ನಿನ್ನೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಿತ್ತು, ನಿಮ್ಗೆ ತೋರಿಸ್ತೀನಿ ನೋಡಿ. ಹೇಗೆ ಹೇಳ್ತಾ ಇದಾರೆ ನೋಡ್ರಿ. ಜಹಾಂಗೀರ್ ನೆನಪಿದೆ ನಿಮಗೆ? ಯಾವ ಇಸ್ವಿನಲ್ಲಿದ್ದ? 1600ನೇ ಇಸ್ವಿ ಅಲ್ಲ. ಆತ ಏನ್ ಹೇಳಿದೆ? ಜಹಾಂಗೀರ್ ಆಫ್ಟರ್ ಗಿವಿಂಗ್ ಟ್ರೇಡ್ ಪರ್ಮಿಷನ್ ಟು ದ ಈಸ್ಟ್ ಇಂಡಿಯಾ ಕಂಪನಿ ಇನ್ 1613. ಇಲ್ಲಿ ವಯಸ್ಸಿದೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ವಯಸ್ಸಲ್ಲಿ ಮೇರೆಕೋ ಬಿಲ್ಕುಲ್ ಪತಾ ನಹಿ ತಾ, ನನಗೆ ಪಕ್ಕ ಗೊತ್ತಿರ್ಲಿಲ್ಲ. ಮುಜಕೋ ಸಮಜಾತಾ ಏ ಫಾರಿನ್ ಕಂಟ್ರಿಗೆ ಬಂದೆ ಹೇ, ಇವನು ವಿದೇಶದಿಂದ ಬಂದಿದ್ದಾನೆ, ಇವನಿಗೆ ಚಾ ಕುಡಿಸ್ಬೇಕು ಅಂತ ನಾನು ಕುಡಿಸ್ಬಿಟ್ಟೆ, ಅವಕಾಶ ಮಾಡಿಕೊಟ್ಟೆ ವ್ಯಾಪಾರ ಮಾಡೋಕೆ. ಮುಂದೆ ಇವ್ರು ಇಂಥ ಕೆಲಸ ಮಾಡ್ತಾರಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಜಹಾಂಗೀರ್ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಆ ತರ ಆಗ್ತಾ ಇತ್ತು. ಸೊ ಆರಂಭದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ, ಭಾರತಕ್ಕೆ ಏನ್ ಸ್ವಾತಂತ್ರ್ಯ ಸಿಕ್ತಲ್ಲ, ಸೊ ಸಿಕ್ಕ ತಕ್ಷಣ ಭಾರತದ ಎಕನಾಮಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಎಕನಾಮಿನ ಮಾಡ್ಬಿಡ್ತು ನೋಡಿ ಭಾರತ ಸರ್ಕಾರ. ಅಲ್ಲಿಂದ 1941ರವರೆಗೆ ನಮ್ಮ ಭಾರತ ಕ್ಲೋಸ್ಡ್ ಇತ್ತು. 1991ರಲ್ಲಿ ಓಪನ್ ಎಕನಾಮಿ ಆಯ್ತು. ಇವತ್ತು ನಾವಿಷ್ಟು ಶ್ರೀಮಂತರ ಆಗಿದ್ದೀವಿ. ಇವತ್ತು ಅಟ್ಲೀಸ್ಟ್ ನಮ್ಮ ಭಾರತದಲ್ಲಿ IT ಬೆಳೆದಿದೆ ಅನ್ನೋಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ, ಇದು ಪ್ಲಸ್ ಇದು ಎರಡೂ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸಿವೆ. ನೆನಪಿಡಿ. ಇನ್ನು ಕಲಿತೀರಿ, ಬಹಳ ಕಲಿತೀರಿ. UPSC ಓದಿರೋರು ತುಂಬಾ ಇಂಟೆಲಿಜೆಂಟ್ ಆಗ್ತೀರಿ. ನಾಲೆಜ್ ಬರುತ್ತೆ, ಅದನ್ನ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಇನ್ನು ಯೂಸ್ ಆಗುತ್ತೆ. ಕ್ಲಿಯರ್ ಆಯ್ತಾ ಈಗ? ಸೊ ಈಗ ನಿಮ್ಮ ನೋಟ್ಸ್ ಅಲ್ಲಿ ಕೂಡ ನಾವು ಅದನ್ನೇ ಹೇಳಿದೀವಿ, ಮತ್ತೇನು ಇಲ್ಲ. ಇಲ್ಲಿ ಸರ್ಕ್ಯುಲರ್ ಎಕನಾಮಿ ಅಂತ ಇಲ್ಲಿ ಹೇಳಿದಾರೆ ನೋಡಿ. ಸರ್ಕ್ಯುಲರ್ ಎಕನಾಮಿ ಅಂತ ಅಂದ್ರೆ
ಇಲ್ಲಿ ನೋಡಿ, ಇಟ್ ಡಿಫೈನ್ಡ್ as a flow of payments and receipt of for goods, service, factor service between households and the firms, sectors of economy. ಸರ್ಕ್ಯುಲರ್ ಅಂದ್ರೆ ಮೂವ್ಮೆಂಟ್ ಆಗೋದು, ಚಲನೆ ಹೊಂದೋದು. ಏನ್ ಚಲನೆ ಹೊಂದುತ್ತೆ? ಗೂಡ್ಸ್ ಮತ್ತೆ ಸರ್ವಿಸ್, ಅದಕ್ಕೆ ಪ್ರತಿಯಾಗಿ ಪೇಮೆಂಟ್ಗಳು. ಓಕೆ, ಈ ಚಿತ್ರದಲ್ಲಿ ನೀವು ನೋಡಬಹುದು. ಈಗ ಸರ್ಕ್ಯುಲರ್ ಫ್ಲೋ ಎಕನಾಮಿ, ಕ್ಲೋಸ್ ಇನ್ ಎಕನಾಮಿಕ್ ಬಂದ್ರೆ ನಾನು ಈ ಲೈನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಎಸ್, closed economy is one that has no trading activity with outside economies. ಒಂದು ದೇಶದ ಆರ್ಥಿಕತೆಯನ್ನು ಬಿಟ್ಟು ಹೊರಗಡೆ ವ್ಯಾಪಾರ ಇರಲ್ಲ. ಇಟ್ಸ್ ಪ್ಲೇಯರ್ಸ್ ಆರ್ ಫರ್ಮ್, ಹೌಸ್ ಹೋಲ್ಡ್, ಗವರ್ಮೆಂಟ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. 4 ಜನ ಇರ್ತಾರೆ ಇಲ್ಲಿ. ಫರ್ಮ್ಸ್ ಕಂಪನಿಗಳಿರುತ್ತೆ, ಹೌಸ್ ಹೋಲ್ಡ್ ಜನಸಾಮಾನ್ಯ ಇರ್ತಾರೆ, ಗವರ್ಮೆಂಟ್ ಇರುತ್ತೆ, ಮತ್ತು ಹಣಕಾಸಿನ ಕಂಪನಿಗಳು. ಹಣಕಾಸಿನ ಕಂಪನಿಗಳಂದ್ರೆ ಯಾವುವು? ಬ್ಯಾಂಕ್ಸ್. Factor of production, factor payment take place between firm, households. Households pay money for the goods produced by the firm, which called as consumption expenditure. ಇಲ್ಲಿ ಏನಾಗತ್ತಂದ್ರೆ ಫರ್ಮ್ಗಳು, ಕಂಪನಿಗಳು ಏನ್ ಪ್ರಾಡಕ್ಟ್ ರೆಡಿ ಮಾಡಿರ್ತಾರಲ್ಲ, ಸೊ ಅದನ್ನ ಖರೀದಿ ಮಾಡ್ತಾರೆ ಹೌಸ್ ಹೋಲ್ಡ್ ಅವರು. ಯಾಕೆ? ಬಳಕೆ ಮಾಡೋಕೆ. ಅದನ್ನ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕರೆಯಲಾಗುತ್ತೆ. ಇಲ್ಲಿದೆ ನೋಡ್ರಿ, ಇದು ಹೌಸ್ ಹೋಲ್ಡ್. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಕನ್ಸಂಪ್ಷನ್, ಖರೀದಿ ಮಾಡ್ತಾ ಇದಾರೆ ವಸ್ತುಗಳನ್ನ. ಖರೀದಿ ಮಾಡಿ ಅವರಿಗೆ ವ್ಯಾಪಾರವನ್ನ ವೃದ್ಧಿ ಮಾಡೋಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ಸಿಮಿಲರ್ಲಿ, ಹೌಸ್ ಹೋಲ್ಡ್ಸ್ ಆಲ್ಸೋ ಸೇವ್ ದೇರ್ ಹೌಸ್ ಹೋಲ್ಡ್ ಸೇವಿಂಗ್ಸ್ ವಿತ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಆಲ್ಸೋ ದೇ ಟೇಕ್ ಲೋನ್ ಫ್ರಮ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹೌಸ್ ಹೋಲ್ಡ್ಸ್, ಈ ಕುಟುಂಬಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಮಾಡ್ತಾರೆ, ಹೋಗಿ ದುಡ್ಡು ಸೇವ್ ಮಾಡೋಕೆ ಇಡ್ತಾರೆ, ಅಥವಾ ಅಲ್ಲಿ ಏನ್ ಮಾಡ್ಕೊಳ್ತಾರೆ? ಸಾಲ ತೆಗೆದುಕೊಳ್ತಾರೆ. ಓಕೆ, ಸಾಲವನ್ನು ತೆಗೆದುಕೊಳ್ತಾರೆ. ಇಲ್ಲಿ ಅದನ್ನು ತೋರಿಸಿದ್ದಾರೆ. ಹೋಗಿ ಸೇವಿಂಗ್ ಇಡಬಹುದು ಅಥವಾ ಅಲ್ಲಿಂದ ಸಾಲನ್ನು ತಗೊಂಡು ಬರೋ. ಇನ್ನು ಹೌಸ್ ಹೋಲ್ಡ್ಸ್ ಪೇ ಟ್ಯಾಕ್ಸಸ್ ಟು ದ ಗವರ್ಮೆಂಟ್. ಸರ್ಕಾರಗಳಿಗೆ ಟ್ಯಾಕ್ಸ್ ಕಟ್ಟುತ್ತೆ. ಇನ್ ರಿಟರ್ನ್ ಗವರ್ಮೆಂಟ್ ಆಫರ್ ಸಬ್ಸಿಡೀಸ್, ಇಂಟ್ರೊಡ್ಯೂಸ್ ನ್ಯೂ ಸ್ಕೀಮ್ಸ್ ವಿಚ್ ಈಸ್ ಅ ಪೇಮೆಂಟ್ ಫಾರ್ ಸರ್ವಿಸ್ ಟು ದ ಹೌಸ್ ಹೋಲ್ಡ್ ವಿಚ್ ಈಸ್ ಕಾಲ್ಡ್ ಫ್ಯಾಕ್ಟರ್ ಸರ್ವಿಸ್. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ, ಸರ್ಕಾರಕ್ಕೆ ದುಡ್ಡು ಬರುತ್ತೆ. ದುಡ್ಡು ಬರೋದ್ರಿಂದ ಬಡ ಜನರಿಗೆ ಅವ್ರು ಏನ್ ಮಾಡ್ತಾರೆ? ಸಬ್ಸಿಡಿ ಕೊಡ್ತಾರೆ, ಹೊಸ ಹೊಸ ಸ್ಕೀಮ್ಗಳನ್ನ ಕೊಡ್ತಾರೆ. ಆಮೇಲೆ ಗೌರ್ಮೆಂಟ್ ಕೂಡ ಬ್ಯಾಂಕ್ ಅಲ್ಲಿ ದುಡ್ಡು ಇಡುತ್ತೆ, ಗೊತ್ತಿರಲಿ ನಿಮಗೆ. ಗೌರ್ಮೆಂಟ್ ಗಳು ಕೂಡ ಬ್ಯಾಂಕ್ ಅಲ್ಲಿ ದುಡ್ಡು ಇಡುತ್ತೆ. ಬ್ಯಾಂಕ್ ಇಂದನೂ ಕೂಡ ಗೌರ್ಮೆಂಟ್ ಗಳು ಸಾಲ ತಗೊಳುತ್ತೆ, ಅದು ಗೊತ್ತಿರಲಿ ನಿಮಗೆ. ಈ ಲಾಸ್ಟ್ ಲೈನ್ ಅದು ನಾನು ಹೇಳೋದು ಮಾಡ್ತಿದ್ದೆ. ನೆಕ್ಸ್ಟ್, ಸಿಮಿಲರ್ಲಿ ಫರ್ಮ್ ಪೇ ಕಾರ್ಪೊರೇಟ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಇನ್ ರಿಟರ್ನ್ ಗೌರ್ಮೆಂಟ್ ಆಫರ್ಸ್ ಸಬ್ಸಿಡೀಸ್, ಆಲ್ಸೋ ಪರ್ಚೇಸ್ಡ್ ದ ಪ್ರಾಡಕ್ಟ್ಸ್ ಮೇಡ್ ಬೈ ದ ಫರ್ಮ್ಸ್. ನೆನ್ಪಿಟ್ಕೊಡ್ರಿ, ಸಾಮಾನ್ಯ ಜನ ಏನ್ ಪೇ ಮಾಡ್ತಾರಲ್ಲ ಟ್ಯಾಕ್ಸ್, ಅದನ್ನ ಎಂತ ಟ್ಯಾಕ್ಸ್ ಅಂತ ಕರಿತೀವಿ ನಾವು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಒಬ್ಬ ವ್ಯಕ್ತಿಗೆ ಪ್ರತಿ ವರ್ಷ 12 ಲಕ್ಷ ರೂಪಾಯಿಗಿಂತ ಜಾಸ್ತಿ ಆದಾಯ ಬಂದ್ರೆ ಅವನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾನೆ. ಅದೇ ತರ ಕಂಪ್ನಿಗಳು ಪೇ ಮಾಡತ್ತಲ್ಲ, ಅವುಗಳು ಏನಂತ ಕರೀತಾರೆ? ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಂಡ್ರಿ, ಈ ಕಾರ್ಪೊರೇಟ್ ಟ್ಯಾಕ್ಸ್ ಕಂಪ್ನಿಗಳು ಪೇ ಮಾಡೋದು. ಆ ಪದ ಎಲ್ಲಾದ್ರೂ ಕಾರ್ಪೊರೇಟ್ ಅನ್ನುವಂತ ಪದ ಕೇಳಿದ್ರೆ ನಿಮ್ಗೆ ಏನ್ ಕಲ್ಪನೆ ಬರ್ಬೇಕು? ಕಂಪನಿ. ನೆನಪಿರ್ಲಿ. ಓಕೆ, ಈಗ ಇನ್ನೊಂದು ಇನ್ಕಮ್ ಟ್ಯಾಕ್ಸ್. ಈ ಕಾರ್ಪೊರೇಟ್ ಟ್ಯಾಕ್ಸ್ ಗಳು ಎಂತ ಟ್ಯಾಕ್ಸ್ ಗಳಂತ ಅಂದ್ರೆ ಇವು ಡೈರೆಕ್ಟ್ ಟ್ಯಾಕ್ಸ್ ಗಳು. ನಿಮ್ಮ ದುಡ್ಡಿನಿಂದ, ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಸರ್ಕಾರ ನೀವೇ ಕಟ್ತೀರಿ. ನೆನಪಿರ್ಲಿ. ಇನ್ನೊಂದು ಬರುತ್ತೆ, ಇಲ್ಲೇ ಕೆಳಗಡೆ ಬರ್ಕೊಂಡ್ ಬಿಡ್ರಿ, ಇನ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ. ಎಕ್ಸಾಂಪಲ್ ಇದಕ್ಕೆ GST, ಅಥವಾ ಪೆಟ್ರೋಲ್ ಮೇಲೆಲ್ಲ ಟ್ಯಾಕ್ಸ್ ಇರುತ್ತಲ್ಲ, ಆ ತರ ವ್ಯಾಟ್ ಅಂತ ಕರಿತೀವಿ ನಾವು. ವ್ಯಾಟ್ ಬೇರೆ ಬೇರೆ ರೀತಿಯಲ್ಲಿ. ಇಲ್ಲೇನಾಗತ್ತೆ ನೋಡ್ರಿ, ಉದಾಹರಣೆಗೆ ನೀವಿದ್ದೀರಿ, ನೀವು ಪಾರ್ಲೇಜಿ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ ಅನ್ಕೊಳ್ಳೋಣ. ಸೊ ಅಂಗಡಿಗೆ ಹೋಗ್ತೀರಿ, ಪಾರ್ಲೇಜಿ ಬಿಸ್ಕೆಟ್ಗೆ 10 ರೂಪಾಯಿ ಕೊಡ್ತೀರಿ. ನೀವ್ ಯಾರಿಗ್ ದುಡ್ಡು ಕೊಟ್ರಿ? ಅಂಗಡಿಯವ್ರಿಗೆ ಕೊಟ್ರಿ. ಅಂಗಡಿಯವನು ಅದರಲ್ಲಿ ಒಂದು 50 ಪೈಸೆಯನ್ನ, ಒಂದು 8 ಆಣೆಯನ್ನ ಏನ್ ಮಾಡ್ತಾನೆ? ಗೌರ್ಮೆಂಟ್ಗೆ GST ರೂಪದಲ್ಲಿ ಕಟ್ತಾನೆ. ಸೊ ಇದೆಂತ ಟ್ಯಾಕ್ಸ್? ಇದು ಇನ್ ಡೈರೆಕ್ಟ್. ನೀವು ಸರ್ಕಾರಕ್ಕೆ ಕಟ್ಟಿಲ್ಲ ದುಡ್ಡನ್ನ, ಬಟ್ ಹೇಗ್ ಹೋಗಿದೆ? ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಹೋಗಿದೆ, ಅಂಗಡಿಯವರ ಮುಖಾಂತರ ಸರ್ಕಾರಕ್ಕೆ ಹೋಗಿದೆ. ಇದು ಇನ್ ಡೈರೆಕ್ಟ್ ಟ್ಯಾಕ್ಸ್. ಮುಂದೆ ಕಲಿತೀವಿ, ಮತ್ತೆ ಅದರಲ್ಲೂ ಕೂಡ ವಿಧಗಳು ಬರುತ್ತೆ. ಇನ್ನು ಗವರ್ಮೆಂಟ್ ಟ್ಯಾಕ್ಸ್ ಬಾರೋವಿಂಗ್ಸ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ in the form of government bonds or government securities. If government has some savings, it would save the government savings if not issued. ಇದು ತುಂಬಾ ಮುಖ್ಯವಾಗಿರೋ ವಿಷಯ. ಓಕೆ, ಸರ್ಕಾರನು ಕೂಡ ಬ್ಯಾಂಕ್ ಗಳಿಂದ ಸಾಲ ತಗೊಳುತ್ತೆ ಅಂತ ನಾನು ಹೇಳಿದೆ. ಅವುಗಳನ್ನ ಏನಂತ ಕರೀತಾರೆ ಅಂತ ಅಂದ್ರೆ ಗವರ್ಮೆಂಟ್ ಬಾಂಡ್ಸ್ ಆರ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ, ಅಥವಾ ಶಾರ್ಟ್ ಆಗಿ ಸೆಕ್ಸ್ ಅಂತ ಕರೀತಾರೆ. SECS, ಸೆಕ್ಸ್ ಅಂತ ಕರೀತಾರೆ. ಗೌರ್ಮೆಂಟ್ ಸೆಕ್ಯೂರಿಟಿಗಳು, ಬಾಂಡ್ಗಳು. ಏನು, ಹೇಗೆ ಕೆಲಸ ಮಾಡುತ್ತೆ? ಸಿಂಪಲ್. ಈಗ ಇದು ಗೌರ್ಮೆಂಟ್ ಇರುತ್ತೆ, ಗೌರ್ಮೆಂಟ್ ಅಧಿಕಾರಿಗಳು ಹೋಗ್ತಾರೆ ಬ್ಯಾಂಕ್ನ ಬಳಿ, ನಮಗೆ ಒಂದು
10,000 ಕೋಟಿ ರೂಪಾಯಿ ಸಾಲ ಬೇಕು ಅಂತ ಹೇಳ್ತಾರೆ. ಅವಾಗ ಬ್ಯಾಂಕ್ ಏನ್ ಕೇಳುತ್ತೆ, ಕೊಡ್ತೀವಿ ನಾವು, ಬಟ್ ಪ್ರೂಫ್ ಏನು? ಅವಾಗ ಅವ್ರು ಏನ್ ಹೇಳ್ತಾರೆ, ಈ ತರ ಒಂದು ಪೇಪರ್ ರೆಡಿ ಮಾಡ್ಕೊಂಡು ಬರ್ತಾರೆ, ಒಂದು ಬಾಂಡ್ ಕೊಡ್ತಾರೆ, ಈ ಬಾಂಡ್ ಮೇಲೆ ಬರೀತಾರೆ ನಮಗೆ. ಈಗ ಉದಾಹರಣೆಗೆ 2026ರಲ್ಲಿ ನೀವು ನಮಗೆ 10,000 ಕೋಟಿ ಸಾಲ ಕೊಟ್ರೆ ನೋಡಿ, 1K ಇಸ್ ಈಕ್ವಲ್ ಟು 1ರ ಮುಂದೆ 3 0 ಬರ್ಕೊಂಡ್ಬಿಡ್ರಿ ಇದನ್ನ, ಯಾರಿಗ್ ಗೊತ್ತಿಲ್ಲ. 1K ಅಂದ್ರೆ 1,000, 10K ಅಂದ್ರೆ 10,000. ಓಕೆ, ನೆನ್ಪಿಟ್ಕೊಡ್ರಿ. 10K, K ಅಂದ್ರೆ 3 0, K ಅಂದ್ರೆ 3 0 ಗೊತ್ತು. ಆಕ್ಚುಲಿ 3 0 ಇಲ್ಲ, ಅದು 1,000 ಇರ್ಲಿ, ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಸೊ 10,000 ಕೋಟಿ ನಮಗೆ ಈ ವರ್ಷ ಕೊಟ್ರೆ ನಾವು ನಿಮಗೆ 2027ರಲ್ಲಿ 2% ಏನ್ ಕೊಡ್ತೀವಿ, ಬಡ್ಡಿ ಸಮೇತ ಆ ಸಾಲ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ನಿಮ್ಗೆ ಎಷ್ಟು ಕೊಡ್ತಾರೆ ಬ್ಯಾಂಕ್ನವ್ರು? ನಿಮ್ಗೆ ಕೊಡ್ತಾರ 2%ಗೆ ಲೋನು? ಕೊಡಲ್ಲ. ನಿಮ್ಗೆ ಎಷ್ಟೇ 7, 8, 9%ಗೆಲ್ಲ ಸಾಲ ಕೊಡ್ತಾರೆ. ಗೌರ್ಮೆಂಟ್ಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಯಾಕೆ? 2 ಕಾರಣ. ಒಂದು, ದೊಡ್ಡ ಅಮೌಂಟ್ ತಗೊಳ್ತಾ ಇದೆ ಸರ್ಕಾರ ಸಾಲವನ್ನ, ಮತ್ತೆ ಗ್ಯಾರಂಟಿ ಇರುತ್ತೆ, ಮತ್ತೆ ಇನ್ನೊಂದು ಸರ್ಕಾರದ ಅಂಡರಲ್ಲೇ ಬರುತ್ತಲ್ವಾ ಅದು, ಹಾಗಾಗಿ ಇವೆಲ್ಲ ಇರುತ್ತೆ. ಸರಿ, ಈ ಕಾಗದವನ್ನ ಯಾರಿಗೆ ಕೊಡ್ತಾರೆ ಇವರು? ಬ್ಯಾಂಕಿಗೆ ಕೊಡ್ತಾರೆ. ಆ ಕಾಗದನ ಏನಂತ ಕರೀತಾರೆ? ಬಾಂಡ್. ಬಾಂಡ್ ಪೇಪರ್ಸ್ ನೋಡಿದಿರಿ? ಅದೇ ಬಾಂಡ್. ಅದನ್ನ ಇನ್ನೊಂದು ಏನಂತ ಕರೀತಾರೆ? ಸೆಕ್ಯೂರಿಟಿ. ಈಗ ಬ್ಯಾಂಕ್ ಇವ್ರಿಗೆ ದುಡ್ಡು ಕೊಡ್ತು, 1 ವರ್ಷ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ? ಬಾಂಡ್ ವಾಪಸ್ ಕೊಡ್ರಿ ಅಂತ ಕೇಳ್ತಾರೆ, ಕೊಡಲ್ಲ. ನಿಮ್ ಒಂದು ದುಡ್ಡು ಕೊಡ್ರಿ ಅಂತಾರೆ, ಅವ್ರು ವಾಪಸ್ ದುಡ್ಡು ಕೊಡ್ತಾರೆ, ಅವ್ರ ಬಾಂಡ್ ಅವ್ರು ವಾಪಸ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಈ ತರ ಬಾಂಡ್ ಮಾರ್ಕೆಟ್ ಅಂತ ಕರೀತಾರೆ ಅದನ್ನ. ನೀವು ಸಾಮಾನ್ಯ ಜನರು ಖರೀದಿ ಮಾಡಬಹುದು ಗೌರ್ಮೆಂಟ್ ಬಾಂಡ್ಗಳನ್ನ. ಮುಂದಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈ ತರ ಸಿಸ್ಟಮ್ ನಡೀತಾ ಹೋಗುತ್ತೆ. ಸೊ ಕ್ಲೋಸ್ಡ್ ಎಕನಾಮಿ ಅಂದ್ರೆ ಏನಾಗುತ್ತೆ ಅಂದ್ರೆ, ಅಲ್ಲೇ ಆ ದೇಶದ ಒಳಗಡೆನೆ ವ್ಯವಹಾರ ನಡೀತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಇನ್ನು ಓಪನ್ ಎಕನಾಮಿ ಅಂತ ಅಂದ್ರೆ, ಓಪನ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಎಕ್ಸ್ಟರ್ನಲ್ ಸೆಕ್ಟರ್ ಒಂದು ಬರುತ್ತೆ, ಹೊರಗಡೆ ಹೊರದೇಶದೊಂದು ಬರುತ್ತೆ ಅಷ್ಟೇ. ಉಳಿದಿರೋದೆಲ್ಲ ಸೇಮ್ ಟು ಸೇಮ್. ಇಲ್ಲಿ ಫರ್ಮ್ಸ್, ಕಂಪನಿಗಳಿರುತ್ತೆ, ಮನೆಗಳು ಮೊದಲಿನ ಹಾಗೇನಿರುತ್ತೆ, ಗೌರ್ಮೆಂಟ್ ಕೂಡ ನಮ್ಮದೇ ಇರುತ್ತೆ, ಬ್ಯಾಂಕ್ಗಳು ಕೂಡ ನಮ್ಮದೇ ಇರುತ್ತೆ. ಒಂದು ಎಕ್ಸ್ಟ್ರಾ ಏನು ಅಂತ ಅಂದ್ರೆ ಫಾರಿನ್ ಆರ್ ಎಕ್ಸ್ಟರ್ನಲ್ ಸೆಕ್ಟರ್, ಹೊರದೇಶದ ಕಂಪನಿ ಒಂದು ಬರುತ್ತೆ ಇಲ್ಲಿ. ಸರಿ, ಹಾಗಾದ್ರೆ ಇಲ್ಲೊಂದು ಪದ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಪದ ಇದು, ಮುಂದೆ ರಿಪೀಟ್ ಆಗುತ್ತೆ, NFAI ಅಂತ ಹೇಳಿ, ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ನೋಡಿ, ಪ್ರತಿಯೊಂದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. FC ಅಂದ್ರೆ ಫ್ಯಾಕ್ಟರ್ ಆಫ್ ಕಾಸ್ಟ್ ಅಲ್ಲ, ಫ್ಯಾಕ್ಟರ್ ಕಾಸ್ಟ್. MP ಅಂತ ಅಂದ್ರೆ ಮಾರ್ಕೆಟ್ ಪ್ರೈಸ್. ಈಗ ನೆಕ್ಸ್ಟ್ ಬಂದಿರೋದೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್. ನೆಟ್ ಅಂದ್ರೆ ನಿವ್ವಳ. ಏನಪ್ಪ ನಿವ್ವಳ? ಸಿಂಪಲ್ ಹೇಳ್ತೀನಿ. ನೀವು ಏನೋ ಒಂದು ವಸ್ತು ರೆಡಿ ಮಾಡಿದ್ದೀರಿ, ಆ ವಸ್ತು ರೆಡಿ ಮಾಡೋಕೆ ನಿಮಗೆ ಎಷ್ಟು ಖರ್ಚಾಗಿದೆ ಅಂತ ಅಂದ್ರೆ 100 ರೂಪಾಯಿ ಖರ್ಚಾಗಿದೆ ನಿಮಗೆ. ಅದನ್ನ ನೀವು ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ 120 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು ನಿಮಗೆ? 20 ರೂಪಾಯಿ. ಸೊ 20ನ್ನ ಏನಂತ ಕರೀತಾರೆ? ಗ್ರಾಸ್ ಪ್ರಾಫಿಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಗ್ರಾಸ್. ಗ್ರಾಸ್ ಅಂತ ಅಂದ್ರೆ ಏನು? ಒಟ್ಟು. ಸರಿ, ಈ 20 ರೂಪಾಯಲ್ಲಿ ನೀವು ವರ್ಕ್ ಮಾಡಿರ್ತೀರಿ ಇದಕ್ಕೆ ಸಪ್ಲೈ ಮಾಡೋಕೆ. ಒಂದು 10 ರೂಪಾಯಿ ಪ್ಯಾಕೇಜಿಂಗ್, 10 ರೂಪಾಯಿ ಅಲ್ಲ, 2 ರೂಪಾಯಿ ಪ್ಯಾಕೇಜಿಂಗ್ ಖರ್ಚಾಗಿರುತ್ತೆ, ಒಂದು 3 ರೂಪಾಯಿ ಪಾರ್ಸಲ್ ಖರ್ಚಾಗಿರುತ್ತೆ. ಅದನ್ನ ಮೈನಸ್ ಮಾಡ್ರಿ, ಎಷ್ಟು ನಿಮಗೆ ಪ್ರಾಫಿಟ್? 15 ರೂಪಾಯಿ. ಹೌದಲ್ಲ? ಸೊ ಇದೇನಿದೆ ನಿಮ್ದು ನೆಟ್ ಪ್ರಾಫಿಟ್. ಓಕೆ, ಇದ್ರೇನಂತ ಕರಿತೀವಿ? ನೆಟ್ ಪ್ರಾಫಿಟ್. ಅಂದ್ರೆ ಎಕ್ಸಾಕ್ಟ್ಲಿ ನಿಮ್ಗೆ ಉಳಿದಂತ ದುಡ್ಡು ಇದು. ಅರ್ಥ ಆಯ್ತಾ? ಸರಿ, ಅದೇ ತರಹ ನಮ್ಮ ಎಕನಾಮಿ ಹೇಗಿತ್ತು? ಕ್ಲೋಸ್ಡ್ ಇತ್ತು. ಎಲ್ಲಿವರೆಗೂ? 1991ವರೆಗೂ. ಅದ್ರ ನಂತರ ನಮ್ಮ ಎಕನಾಮಿ ಏನಾಗಿದೆ? ಓಪನ್ ಆಗಿದೆ. ಸರಿ, ಈಗ ಓಪನ್ ಅಂತ ಅಂದ್ರೆ ಏನು? ನಮ್ಮ ದೇಶದ ವಸ್ತುಗಳನ್ನ ನಾವು ಹೊರ ದೇಶದಲ್ಲಿ ಮಾರಾಟ ಮಾಡಬಹುದು, ಅವರ ವಸ್ತುಗಳನ್ನ ನಮ್ಮ ದೇಶದಲ್ಲಿ ಬಂದು ಅವರು ಮಾರಾಟ ಮಾಡಬಹುದು. ಸರಿನಾ? ಈಗ ಉದಾಹರಣೆ ತಗೊಳ್ಳೋಣ. ಇದು ನಮ್ಮ ಭಾರತ ಅನ್ಕೊಳ್ರಿ, ಇದು ಅಮೆರಿಕ ಅಂತ ಅನ್ಕೊಳ್ರಿ. ಭಾರತದಿಂದ ಕೆಲವೊಂದು ವಸ್ತುಗಳು ಏನಾಗ್ತಾ ಇವೆ? ಅಮೆರಿಕಕ್ಕೆ ರಫ್ತಾಗ್ತಾ ಇವೆ. ರಫ್ತು ಇಸ್ ಈಕ್ವಲ್ ಟು ಎಕ್ಸ್ಪೋರ್ಟ್. ನಾವೇನ್ ಮಾಡ್ತಾ ಇದ್ದೀವಿ? ಹೊರದೇಶಕ್ಕೆ ವಸ್ತುಗಳನ್ನ ಕಳಿಸ್ತಾ ಇದೀವಿ. ಈಗ ಅಮೆರಿಕದಿಂದ ನಮಗೆ ಏನಾಗ್ತಾ ಇದೆ ಅನ್ಕೊಂಡು, ನಾವು ರಫ್ತು ಮಾಡಿದೀವಿ ಪ್ರಾಡಕ್ಟ್ ಗಳನ್ನ, ನಮ್ಗೆ ಎಷ್ಟು ರೂಪಾಯಿ ಬಂದಿದೆ ಅಂತ ಅನ್ಕೊಳ್ಳೋಣ ಅಂದ್ರೆ ಸಿಂಪಲ್ ಆಗಿ 100 ರೂಪಾಯಿ ಬಂದಿದೆ ಅಂತ ಅನ್ಕೊಳ್ಳೋಣ. ನಮ್ಗೆ ಎಷ್ಟು ರೂಪಾಯಿ ಬಂದಿದೆ? 100 ರೂಪಾಯಿ ನಾವು ಗಳಿಸಿದೀವಿ. ಅಂದ್ರೆ ಇದೇನು ಪಾಸಿಟಿವ್ ಇಡ್ಲೋ ನೆಗೆಟಿವ್ ಇಡ್ಬೇಕು? ನಾನು ಇದನ್ನ, ನಮಗ್ ದುಡ್ಡು ಬಂದಿದೆ, ಈಗ ನನ್ನ ಅಕೌಂಟ್ ಜಮೆ ಆಗಿದೆ, ಪ್ಲಸ್ ಆರ್ ಮೈನಸ್? ಪ್ಲಸ್. ಓಕೆ, ನೆಕ್ಸ್ಟ್ ಕೇಸ್ ಅಲ್ಲಿ
ಅಮೆರಿಕದಿಂದನೂ ಕೆಲವೊಂದು ಪ್ರಾಡಕ್ಟ್ಗಳು ನಮ್ಮ ದೇಶಕ್ಕೆ ಬಂದಿದ್ವು. ಅವರು ನಮಗೆ ಏನ್ ಮಾಡಿದ್ರು, ಎಕ್ಸ್ಪೋರ್ಟ್ ಮಾಡಿದ್ರು. ಬಟ್ ನಮಗೇನದು, ಅವ್ರು ನಮಗೆ ಎಕ್ಸ್ಪೋರ್ಟ್ ಮಾಡಿದ್ರು, ನಮಗ್ ಬದುಕಲ್ಲ, ಬರುವಾಗ ಏನಾಗತ್ತೆ, ಅದು ಇಂಪೋರ್ಟ್ ಆಗುತ್ತೆ ಅಲ್ವಾ. ಇಂಪೋರ್ಟ್ ಅಂತ ಕರಿತೀವಿ. ಅದನ್ನ ಇನ್ನೊಂದು ಕನ್ನಡದಲ್ಲಿ ಏನಂತ ಕರಿತೀವಿ, ಆಮದು ಅಥವಾ ಆಮದು ಇಂಪೋರ್ಟ್ ಅಂತ ಕರಿತೀವಿ. ಸೊ ಅವರು ಸ್ವಲ್ಪ ಕಾಸ್ಟ್ಲಿ ವಸ್ತುವನ್ನ ಕಳಿಸಿದ್ರು, ಅದಕ್ಕೆ ನಾನು 110 ರೂಪಾಯಿ ಕೊಡ್ಬೇಕಾಯ್ತು. ನಾನ್ ಕೊಟ್ಟೆ, ಪ್ಲಸ್ ಆರ್ ಮೈನಸ್, ಮೈನಸ್. ಸರಿ, ಈಗ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಾಮ್ ಅಬ್ರಾಡ್ ಅಂತ ಅಂದ್ರೆ ಎಕ್ಸ್ಪೋರ್ಟ್ ಡಿಫರೆನ್ಸ್ ಇಂಪೋರ್ಟ್. ನೋಡಿ, ಇಲ್ಲಿ ನಾನು ಮೈನಸ್ ಹಾಕ್ತಾ ಇಲ್ಲ, ಡಿಫರೆನ್ಸ್ ಚಿಹ್ನೆ ಹಾಕಿದ್ದೀನಿ. ವ್ಯತ್ಯಾಸ, ಅದು ಪ್ಲಸ್ ಮೈನಸ್ ನನಗಿನ್ನೂ ಗೊತ್ತಿಲ್ಲ, ಈಗ ಲೆಕ್ಕ ಮಾಡ್ತೀನಿ. ಎಕ್ಸ್ಪೋರ್ಟ್ ಎಷ್ಟಿದೆ, ಪ್ಲಸ್ 100. ಡಿಫರೆನ್ಸ್ ಇಂಪೋರ್ಟ್ ಎಷ್ಟಿದೆ, 110 ಮೈನಸ್ ಇದೆ. ಸರಿ, ಈಗ ನೀವೇ ತಗೊಳ್ರಿ. 100 ಪ್ಲಸ್ ಇದೆ, 110 ಮೈನಸ್ ಇದೆ. ಇವೆರಡರ ಡಿಫರೆನ್ಸ್ ತೆಗೆದ್ರೆ ಏನ್ ಉಳಿತು, 10 ಉಳಿತು. ಯಾವ್ದು ದೊಡ್ಡದಿದೆ, ಮೈನಸ್ ಅಲ್ವಾ, ಸೊ ಮೈನಸ್ ಇಡ್ತೀನಿ. ಸೊ NFIA ಏನಾಯ್ತು ನಂದೀಗ, -10 ಆಯ್ತು. ಸೊ ಇದರರ್ಥ ನಮ್ದು ಇಂಪೋರ್ಟ್ ಜಾಸ್ತಿ ಇದೆಯೋ ಎಕ್ಸ್ಪೋರ್ಟ್ ಜಾಸ್ತಿ ಇದೆ, ಇಂಪೋರ್ಟ್. ಅಂದ್ರೆ ವಸ್ತುಗಳನ್ನ ನಾವು ಹೆಚ್ಚು ಖರೀದಿ ಮಾಡ್ತಾ ಇದೀವಿ, ಹೆಚ್ಚು ದುಡ್ಡು ಹೊರಗಡೆ ಹೋಗ್ತಾ ಇದೆ. ಭಾರತದ NFIA ನೆಗೆಟಿವ್ ಇದೆ, ನೆನ್ಪಿಟ್ಕೊಡ್ರಿ. ನಮ್ಮ ದೇಶದ ಓವರ್ ಆಲ್ ಎಲ್ಲಾ ಪ್ರಾಡಕ್ಟ್ಗಳನ್ನ ಕಳೆದು ತೆಗೆದು ಲೆಕ್ಕ ಮಾಡಿದ್ರೆ NFIA ಜಾಸ್ತಿ ಇದೆ. ಅದಕ್ಕೆ ನಾವು ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ. ಚೀನಾದ ಈ ತರ ಇಲ್ಲ. ಚೀನಾ ಇದ್ರೆ ಉಲ್ಟಾ, ಅವ್ರದ್ದು ಪಾಸಿಟಿವ್ ಇದೆ. ಅವರೇ ಪ್ರಾಡಕ್ಟ್ ಗಳನ್ನ ಹೆಚ್ಚು ಸೇಲ್ ಮಾಡ್ತಾರೆ ಜಗತ್ತಲ್ಲಿ, ಹಾಗಾಗಿ ಅವ್ರು ಶ್ರೀಮಂತ ಆಗ್ತಾ ಇದ್ದಾರೆ. ಕ್ಲಿಯರ್ ಆಯ್ತಾ? ಈಗ NFIA ಅಂದ್ರೆ ಏನಂತ ಕಲ್ಪನೆ ಬರುತ್ತೆ ನಿಮಗೆ, ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಡಿಫರೆನ್ಸ್ ಇಂಪೋರ್ಟ್. ಅದು ಇಂಪೋರ್ಟ್ ಜಾಸ್ತಿ ಇದ್ರೆ ನೆಗೆಟಿವ್ ಆಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಇದ್ರೆ ಪಾಸಿಟಿವ್ ಆಗುತ್ತೆ. ಎಕ್ಸ್ಪೋರ್ಟ್ ಜಾಸ್ತಿ ಅಂದ್ರೆ ನಾವು ಉತ್ಪಾದನೆ ಜಾಸ್ತಿ ಮಾಡ್ತಾ ಇದೀವಿ ಅಂತ, ನಾವು ಉತ್ಪಾದನೆ ಜಾಸ್ತಿ ಮಾಡಿದ್ರೆ ಪಾಸಿಟಿವ್ ಆಗ್ಬೇಕಲ್ವಾ, ಅದು ಆ ತರ ಕಲ್ಪನೆ ಇರಲಿ. ಬಟ್ ಭಾರತದ ಏನಿದೆ ಈಗ, ನೆಗೆಟಿವ್. ಸೊ ಈಗ ಅಲ್ಲಿ ಬಂದ್ರೆ ತೋರಿಸ್ತೀನಿ ನಿಮ್ಗೆ. ಇನ್ಕಮ್ ರಿಸೀವ್ಡ್ ಫ್ರಮ್ ಅಬ್ರಾಡ್ ಟು ಇಂಡಿಯಾ ಮೈನಸ್ ಇನ್ಕಮ್ ವಿಚ್ ರಿಟರ್ನ್ ಬ್ಯಾಕ್ ಫ್ರಮ್ ಇಂಡಿಯಾ ಟು ಅಬ್ರಾಡ್. ಸರಿ, ಇಲ್ಲಿ ಏನಾಯ್ತು ಅಂದ್ರೆ 100 ರೂಪಾಯಿ ಬಂತು ನಮಗೆ, ಮೈನಸ್ 110 ರೂಪಾಯಿ ಹೊರಗಡೆ ಹೋಯ್ತು. ಇಸ್ ಈಕ್ವಲ್ ಟು ಏನಾಯ್ತು, ಅದು -10 ಆಯ್ತು. ಬರ್ಕೊಂಡ್ಬಿಡ್ರಿ ಆ ತರ. ಆಕ್ಚುಲಿ ಇದು ಮೈನಸ್ ಚಿಹ್ನೆ ಬದಲಾಗಿ ಡಿಫರೆನ್ಸ್ ಆಗ್ಬೇಕಿದು, ಅವಾಗ ನಿಮಗೆ ಈಸಿಯಾಗಿ ಕರೆಕ್ಟ್ ಆಗುತ್ತೆ, ಫಾರ್ಮುಲಾ ಪ್ರಕಾರ ಹೋದ್ರೆ. ಓಕೆ, ಇದು ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಕರೀತಾರೆ. ಕ್ಲಿಯರ್ ಆಯ್ತಾ ಈಗ? ಸೊ ಇಷ್ಟು ಮೂರು ಕ್ಲಿಯರ್ ಇರಲಿ ನಿಮ್ಗೆ. ಫ್ಯಾಕ್ಟರ್ ಕಾಸ್ಟ್, ಮಾರ್ಕೆಟ್ ಪ್ರೈಸ್, NFIA. ಅಂದ್ರೆ ಇದೊಂದು ಚಾಪ್ಟರ್ ಅಲ್ಲಿ ಕೆಲವೊಂದು ಪದಗಳು ಬರುತ್ತವು, ಅವು ರೂಢಿ ತಂದ್ಕೊಡ್ರಿ, ನೀವು ಎಕನಾಮಿ ಇನ್ನೂ ಚೆನ್ನಾಗಿ ಹೇಳ್ತೀರಿ. ಇಲ್ಲೇ ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ರು ಅಂದ್ರೆ. ಓಕೆ, ಒಂದು 5 ನಿಮಿಷ ಬ್ರೇಕ್ ತಗೊಳ್ರಿ, ಕಂಟಿನ್ಯೂ ಮಾಡೋಣ.